ಗೃಹ ಪ್ರವೇಶಕ್ಕೆ ಬಂದು ನೋಡಿದಾಗ ನನಗೆ ಸಖತ್ತಾಗಿ ಕ್ಯಾಚು ಅಂತ ಅನ್ನಿಸ್ತು. ಅದು ನಮ್ಮ ವೀಕ್ಷಕರು ನೋಡ್ಲಿ. ಹೊರಗಡೆ ಇಲ್ಲಿ ಬಂದ್ರೆ ನಿಮ್ಗೆ ಕಾರ್ ಪಾರ್ಕಿಂಗ್ ಇದೆ ನೋಡಿ, ಇಲ್ಲಿ ಇದು ಹಾಲ್. ಇದು ಓಕೆ ಫ್ರೆಂಡ್ ಅಲ್ವಾ ಇದು? ಲೈಟ್ ಬರುತ್ತೆ, ಅದ್ರಲ್ಲಿ 5 ರೆಕ್ಕೆಗಳಿರುತ್ತೆ ಅಂತೆಲ್ಲ ಕೇಳಿದ್ದೆ ನಾನು. ಟೋಟಲ್ ಕೆಳಗಡೆ ಮೇಲ್ಗಡೆ ಎಲ್ಲ ಸೇರಿ ಒಂದು 3000 ಹತ್ರ ಸ್ಕ್ವೇರ್ ಫೀಟ್ ಆಗಿದೆ. ಸೂಪರ್. ನೋಡಿ ಇಲ್ಲಿ ನೋಡಿ, ಓಪನ್ ಇದು ಕಂಪ್ಲೀಟ್. ಮೇಲ್ಗಡೆ ಗ್ಲಾಸ್ ಹಾಕಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಈ ಮನೆಗೆ ಜಾಸ್ತಿ ಲೈಟಿಂಗ್ ಅವಶ್ಯಕತೆ ಡೇ ಟೈಮ್ ಅಲ್ಲಿ ಇಲ್ಲ. ಸೊ ಇದು ಯಾರ ರೂಮ್? ಇದು ತಂದೆ ತಾಯಿ? ಇದೆ ತಂದೆ ತಾಯಿ. ಓಕೆ ಓಕೆ. ಓಪನ್ ಕಿಚನ್ ನಮ್ಮ ಮಿಸಸ್ಸಿಗಾಗ್ಲಿ ಮನೆಯವರಿಗಾಗ್ಲಿ ಓಕೆ, ಅಂದ್ರೆ ಸ್ವಲ್ಪ ನಿಯರೆಸ್ಟ್ ಇರ್ಬೇಕು, ಎಲ್ಲರಿಗೂ ವಿಸಿಬಿಲಿಟಿ ಸಿಗ್ಬೇಕು. ಇದು ಸಿಟಿ ಮಂದಿಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ನಮ್ಮ ಮನೆಯಲ್ಲೂ ಹಿಂಗ್ ಮಾಡ್ಬೋದು. ಸೌದೆ ಒಲೆ ಈಗ ಜಾಸ್ತಿ ಎಲ್ಲ ಜನ ಬಿಸಿ ಇದೆಯಾ? ಇಲ್ಲ. ನೋಡಿ ಇದು ಸೌದೆ ಒಲೆ. ಇದರಲ್ಲಿ ಲಾಕ್ ಸಿಸ್ಟಮ್ಗೆ ತುಂಬಾ ಇಂಪಾರ್ಟೆನ್ಸ್. ಅಂದ್ರೆ ಫುಲ್ ಇಲ್ಲಿ ಮೇಲ್ಗಡೆನೂ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಟಾಪ್ ಅಲ್ಲಿ ಇಲ್ಲೂ ಬರುತ್ತಾ? ಕೆಳಗಡೆನೂ ಬರುತ್ತೆ. ಓಹೋ, ಇಲ್ಲೂ ಬರುತ್ತೆ ಕೆಳಗಡೆ. ಫುಲ್ ಸೆಕ್ಯೂರಿಟಿ. ಅಂದ್ರೆ ಇದು ಮೇನ್ ಡೋರ್ ಮಾಡ್ಬೋದು, ಮತ್ತೆ ನಮ್ದು ಬ್ಯಾಕ್ ಸೈಡ್ ಏನಾದ್ರು ಸರ್ವ್ ಮಾಡ್ಲಿಕ್ಕೆಲ್ಲ ಯಾರು ಬೇಕಂತಿಲ್ಲ. ನಾವ್ ಇದ್ರಲ್ಲಿ ಇಟ್ಕೊಂಡು ಇದನ್ನ ತೆಸ್ತಾ ನಾವು ಅದರಿಂದ ತಗೊಂಡು ಸ್ವಲ್ಪ ಇದನ್ನ ಓಪನ್ ಮಾಡ್ಬೋದು. ನಾವು ಓಪನ್ ಮಾಡಿದ್ರೆ ನಮ್ಗೆ ಗಾಳಿ ಕೂಡ ಸಿಗುತ್ತೆ. ಇಲ್ಲಿ ಇದೊಂದು ಲೈಟ್ ತುಂಬಾ ಸ್ಪೆಷಲ್ ಅಲ್ವಾ? ಹೌದು, ಸಖತ್ತಾಗಿದೆ. ನಾವೆಲ್ಲ ಒಟ್ಟಿಗೆ ಆರ್ಕೆಸ್ಟ್ರಾ ಮಾಡ್ತಾ ಇದ್ವಿ ಕುಂದಾಪುರದಲ್ಲಿ. ಅವಾಗಿನ ಲೈಫೇ ಬೇರೆ, ಅವಾಗಿನ ಲೈಫೇ ಬೇರೆ, ಇವಾಗಿನ ಲೈಫ್ ಅಲ್ವಾ? ಆಲ್ಮೋಸ್ಟ್ ಒಂದು 1 CR ಹತ್ರ ಆಗುತ್ತೆ ಖಾಲಿ ಮನೆಗೆ ಮಾತ್ರ. ಮತ್ತೆ ಕಾಂಪೌಂಡ್ ವಾಲು ಎಲ್ಲ ಸೇರಿ ಒಂದು 10 lakh ಅಬೌವ್ ಆಯ್ತು. ಇಂಟೀರಿಯರ್ಸ್ ಗೆ ಸಪರೇಟ್ ಆಯ್ತಾ? ಅಲ್ಲ, ಇಂಟೀರಿಯರ್ ಇನ್ಕ್ಲೂಡಿಂಗ್ ಈ 1 CR. ಟೋಟಲ್ ಇಂಟೀರಿಯರ್ ಗೆ ಎಷ್ಟಾಗಿರ್ಬೋದು ಈ ಮನೆ? ಇಂಟೀರಿಯರ್ ಗೆ ಒಂದು 25 lakhs ತನಕ. 25 lakhs ಆಗಿದೆ. ಓಕೆ ಓಕೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಮಾರಣಕಟ್ಟೆಗೆ ಬಂದಿದ್ದೀನಿ. ಸೊ ಮಾರಣಕಟ್ಟೆಯಲ್ಲಿ ನನ್ನ ಗೆಳೆಯರೊಬ್ಬರು ಒಂದು ಮನೆಯನ್ನು ಕಟ್ಟಿದ್ದಾರೆ ನೋಡಿ. ಆ ಮನೆಯನ್ನು ನಿಮ್ಗೆ ತೋರಿಸ್ಬೇಕು ಅಂತಾನೆ ಇವತ್ತು ಬೆಳಕಿನ ಬಂಗಲೆಯ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಈ ಮನೆ ಎಷ್ಟು ವಿಸ್ತೀರ್ಣದಲ್ಲಿದೆ, ಒಳಗಡೆ ಅಂತೂ ನೀವು ನೋಡಲೇಬೇಕು ರೀ, ಅಷ್ಟು ಚೆನ್ನಾಗಿದೆ. ನನಗೆ ಈ ಮನೆಯನ್ನು ನೋಡಿದಾಗ ಸಖತ್ ಇಷ್ಟ ಆಯಿತು. ಹಾಗಾಗಿ ಅವ್ರ ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ಇದೊಂದು ಮನೆಯನ್ನು ತೋರಿಸೋಣ ನಮ್ಮ ವೀಕ್ಷಕರಿಗೆ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಈಗ ಮನೆ ಒಳಗಡೆ ಹೋಗೋಣ. ಸೊ ಮನೆಯಲ್ಲಿ ಅವರ ತಂದೆ ತಾಯಿ ಮತ್ತು ನನ್ನ ಗೆಳೆಯನೂ ಕೂಡ ಇದ್ದಾನೆ. ಅವನಿಂದಾನೇ ಒಂದಿಷ್ಟು ಮಾಹಿತಿಯನ್ನು ಈ ಮನೆ ವಿಚಾರವಾಗಿ ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ಅಂದರೆ ಇದು ಕರಾವಳಿ ಭಾಗದಲ್ಲಿ ಇರುವಂತಹ ಮನೆ. ಸುತ್ತಲೂ ಅಡಿಕೆ ತೋಟ ಇದೆ. ಅಡಿಕೆ ತೋಟದ ಮಧ್ಯಭಾಗದಲ್ಲಿ ಒಂದು ಸರಿಸುಮಾರು 1500ಕ್ಕೂ ಅಧಿಕ ಸ್ಕ್ವೇರ್ ಫೀಟ್ನಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಈ ಮನೆ ನೋಡೋದಕ್ಕೆ ಕರಾವಳಿ ಭಾಗದಲ್ಲಿ ಒಂದು ಸ್ಪೆಷಲ್ ಮನೆ ಅಂತ ಹೇಳ್ಬೋದು. ಈಗ ಸಿಟಿಗಳಲ್ಲಿ ತುಂಬ ಮನೆಗಳಿರ್ಬೋದು, ಆದರೆ ಇಲ್ಲಿ ಕರಾವಳಿ ಭಾಗದಲ್ಲಿ ಈ ರೀತಿ ಒಂದು ಲಕ್ಸುರಿಯಸ್ ಹೋಮ್ ಅಂತ ಇದ್ದರೆ ಅದು ಇದೆ. ಸೊ ಎಷ್ಟಾಯಿತು, ಏನು ಎತ್ತ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಅವರ ಮನೆ ಒಳಗಡೆ ಹೋಗಿ ಅವರನ್ನೇ ಮಾತಾಡ್ಸೋಣ. ವೀಕ್ಷಕರೇ, ಈ ಮನೆಯ ಮಾಲೀಕರು ಮತ್ತು ನನ್ನ ಆತ್ಮೀಯ ಗೆಳೆಯರು ಕೂಡ ಹೌದು, ಜಸ್ಟಿನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಖುಷಿ ಆಯಿತು. ಕರಾವಳಿ ಭಾಗದಲ್ಲಿ ನಾವು ಅನೇಕ ಮನೆಗಳನ್ನು ತೋರಿಸಿದ್ದೀವಿ, ತೊಟ್ಟಿ ಮನೆ, ಬೇರೆ ಬೇರೆ ಮನೆಗಳನ್ನು ತೋರಿಸಿದ್ದೀವಿ, ಹಂಚಿನ ಮನೆಯನ್ನು ಕೂಡ ತೋರಿಸಿದ್ದೀವಿ. ಆದರೆ ನಿಮ್ಮ ಮನೆಯನ್ನು ನೋಡಿದಾಗ ನನಗನ್ಸಿದ್ದು ಇದು ಬೆಳಕಿನ ಒಂದು ಬಂಗಲೆ ಅಂತ ಅನ್ನಿಸ್ತು. ಯಾಕೆ ಬೆಳಕಿನ ಬಂಗಲೆ ಅಂತ ಸ್ಪೆಷಲ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಕಡೆನೂ ಕೂಡ ಸೂರ್ಯನ ಬೆಳಕು ಒಳಗೆ ಬರೋದಕ್ಕೆ ಅವಕಾಶ ಇದೆ. ತುಂಬ ಸುಂದರವಾದ, ಅಗಲವಾದ, ವಿಸ್ತೀರ್ಣ ಭರಿತವಾದ ಮನೆ ಅಂತ ಹೇಳ್ಬೋದು. ಮೇಲ್ಗಡೆಯಿಂದ ನೋಡಿದ್ರೆ ಅದು ಸ್ಪೆಷಲ್ ಆಗಿ ಕಾಣಿಸುತ್ತೆ. ಸೊ ಹೆಂಗೆ, ಯಾವ ತರ ಇದು ಪ್ಲಾನ್ ಬಂದಿದೆ ಹೆಂಗೆ ಅಂತ? ಪ್ಲಾನ್ ಅಂದ್ರೆ ನಾವು ಫಸ್ಟಿಗೆ ಡಬಲ್ ಫ್ಲೋರ್ ಅಂತ ಪ್ಲಾನ್ ಮಾಡಿದ್ದು. ಓಕೆ. ಆಮೇಲೆ ಅದ್ರ ಪ್ಲಾನ್ ಎಲ್ಲ ಅವ್ರು ರೆಡಿ ಮಾಡಿ ಕೊಟ್ರು. ಬಟ್ ಡಬಲ್ ಫ್ಲೋರ್ ಮಾಡಿದಾಗ ನಮ್ಗೊಂದು ಪ್ರಾಬ್ಲಮ್ ಏನಂದ್ರೆ ಸಪರೇಷನ್ ಆಗಿಬಿಡುತ್ತೆ. ಅಂದ್ರೆ 2 ಬೆಡ್ರೂಮ್ ಮೇಲ್ ಬಂದಾಗ ಒಂದೇ ಫ್ಯಾಮಿಲಿಯಲ್ಲಿರೋರು ಮೇಲ್ಗಡೆ ಅವ್ರು ಹೋದ್ಮೇಲೆ ಅವ್ರ ಪ್ರಪಂಚ ಮೇಲೇನೆ, ಮತ್ತೆ ಕೆಳಗಡೆ ಕನೆಕ್ಷನ್ ಇರುದಿಲ್ಲ. ಮತ್ತೊಂದೇನಂದ್ರೆ ಏಜ್ ಆದವರಿಗೆ ಮೆಟ್ಲತ್ತಿ ಮೇಲೆ ಹೋಗೋದು, ಅದು ಮೇಂಟೆನ್ಸ್ ಮಾಡೋದು, ಎಲ್ಲಾ ಕಡೆ ಮೆಂಬರ್ಸ್ ಇರೋದು ಈಗ ಕಡಿಮೆ. ಮನೆಯಲ್ಲಿ ದೊಡ್ಡ ಮನೆ ಮಾಡಿರ್ತಾರೆ, ಜನ ಕಡಿಮೆ ಇದಾರೆ. ಅವಾಗ ಅದಕ್ಕೆ ನಾವು ಆಮೇಲೆ ಪ್ಲಾನ್ ಚೇಂಜ್ ಮಾಡಿ ಇಂಜಿನಿಯರ್ ಹತ್ರ ಹೇಳಿ ನಮ್ಗೆ ಕೆಳಗಡೆನೆ ಎಲ್ಲಾ ಬೆಡ್ರೂಮು ಬೇಕು, ಮೇಲ್ಗಡೆ ಏನಿದ್ರು ಓಪನ್ ಟೆರೆಸ್ ಮತ್ತೆ ಒಂದು ಹಾಲ್, ಆ ತರ ಒಂದು ಇದು ಸಾಕು ನಮ್ಗೆ ಅಂತ ನೋಡಿ.
ಈ ಮನೆಗೆ ನಾನು ಬಂದಿರೋದು ಗೃಹ ಪ್ರವೇಶಕ್ಕಂತ ಬಂದಿರೋದು. ಈಗ 2 ದಿನದ ಹಿಂದೆ ಗೃಹ ಪ್ರವೇಶ ಆಯ್ತು. ಗೃಹ ಪ್ರವೇಶಕ್ಕೆ ಬಂದು ನೋಡಿದಾಗ ನನಗೆ ಇಲ್ಲಿ ಯೂಸ್ ಮಾಡಿರುವಂತಹ ಕೆಲವೊಂದು ಮೆಟೀರಿಯಲ್ಗಳಿರ್ಬೋದು, ಇಂಟೀರಿಯರ್ ಮಾಡಿರುವಂತಹ ಕೆಲವೊಂದು ಡಿಸೈನ್ಸ್ಗಳಿರ್ಬೋದು, ಸಖತ್ತಾಗಿ ಕ್ಯಾಚು ಅಂತ ಅನ್ನಿಸ್ತು. ಅದು ನಮ್ಮ ವೀಕ್ಷಕರು ನೋಡ್ಲಿ, ಅವರು ಏನಾದ್ರು ಮನೆ ಕಟ್ಟೋದಾದ್ರೆ ಹೆಲ್ಪ್ ಆಗ್ಲಿ ಅಂತ ಅನ್ಕೊಂಡೆ. ಈಗ ನಾವು ಮನೆ ಒಳಗಡೆ ಹೋಗೋಣ. ಮನೆಯ ಒಳಗಡೆ ಏನೇನೆಲ್ಲ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತೋರ್ಸೋಣ. ಇದೀಗ ನೀವು ಕೆಳಗಡೆ ಏನು ಬೇಸ್ ಹಾಕಿದೀರಾ, ಇದು ಶಿಲೆಗಲ್ಲಲ್ಲಿ ಹಾಕಿದಿರಾ ಅಥವಾ ಕೆಂಪು ಕಲ್ಲಲ್ಲೇ ಹಾಕಿದಿರಾ? ಅಲ್ಲ, ಫೌಂಡೇಶನ್ ಶಿಲೆಗಲ್ಲಲ್ಲೇ ಕಟ್ಟಿರೋದು. ಯಾಕೆ ಕೇಳಿದೆ ಅಂದ್ರೆ ಕರಾವಳಿಯಲ್ಲಿ ನಾರ್ಮಲಿ ಶಿಲೆ ಕಲ್ಲಲ್ಲೇ ಮಾಡ್ತಾರೆ ಅಲ್ವಾ, ತುಂಬಾ ಗಟ್ಟಿಯಾಗಿರುತ್ತೆ ಅಂತ. ನಾವು ಫಸ್ಟ್ ಒಬ್ರು ಇಂಜಿನಿಯರ್ ಇದ್ರು, ಓಕೆ, ಅವ್ರ ಪ್ಲಾನ್ ಪ್ರಕಾರ ಇಲ್ಲಿ ತನಕ ಬಂದಿತ್ತು, ಒಂದು ಸ್ಲೋಪ್ ಮಾಡಲ್ಲಿ ಬಂದಿತ್ತು. ಓಕೆ, ಆಮೇಲೆ ಕೆಲವೊಂದು ಕಾರಣಗಳಿಂದ ನಾವು ಚೇಂಜ್ ಮಾಡ್ಬೇಕಾಯ್ತು ಅವ್ರನ್ನ. ಆಮೇಲೆ 2ನೇವ್ರು ಬಂದಾಗ ಅವ್ರು ಹೇಳಿದ್ರೆ, ಯಾಕಂದ್ರೆ ಮಳೆ ಗಾಳಿ ಎಲ್ಲ ಈ ಸೈಡ್ ಇಂದ ಬರುತ್ತೆ, ಅವಾಗ ಸಿಟ್ಔಟ್ ಫುಲ್ ನೀರಿನ ಒಂದು ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿ ಒಂದು ಸಣ್ಣ ಸ್ಲಾಬ್ ಇಲ್ಲಿ ಕೊಡ್ಬೇಕಂತ ಹೇಳಿ ಸನ್ಶೆಡ್ ಕೊಟ್ಟಿದ್ವಿ. ಮನೆ ನೋಡುವಾಗ ನನಗನ್ಸೋದು ಬೆಳಕು ಅಂದ್ರೆ ಒಳಗಡೆ ಸೂರ್ಯನ ಬೆಳಕು ಬೇರೆ. ಈಗ ರಾತ್ರಿ ವಿಚಾರದಲ್ಲಿ ನೋಡಿ, ಇಲ್ಲಿ ಒಂದು ಲೈಟಿಂಗ್ ಅಲ್ಲ ಯೂಸ್ ಮಾಡಿದ್ದಾರೆ ಇವರು. ಅಂದ್ರೆ ಇಂಟೀರಿಯರ್ಗೆ ಒಂದು ಸ್ಪೆಷಲ್ ಆಗಿ ಒಂದು ಪ್ರಾಮಿನೆನ್ಸ್ ಕೊಟ್ಟಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಈ ಲೈಟಿಂಗ್ಸ್ ಗಳೆಲ್ಲ ಯಾರು ರೆಡಿ ಮಾಡಿದ್ದು, ಇಲ್ಲಿಯವರೇ ಅಥವಾ ಬೇರೆ ಕಡೆಯಿಂದ ಏನಾದ್ರು ಕರ್ಸಿದ್ರೆ? ಅಲ್ಲ, ಎಲ್ಲ ಕೇರಳದ. ಟೋಟಲಿ ನಾವು ಕಾಂಟ್ರಾಕ್ಟ್ ಕೊಟ್ಟಿರೋದು ಕೇರಳದ ಒಬ್ರು ಕಾಂಟ್ರಾಕ್ಟರ್ಗೆ. ಅದು ಲೈಟ್ ಇದೇನ್ ಕ್ರೆಡಿಟ್ ಇದ್ರು ಅವ್ರಿಗೆ, ಯಾಕಂದ್ರೆ ಅವ್ರು ಲೈಟ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು ಟೋಟಲಿ. ಅದಕ್ಕೆ ಡಿಸೈನ್ಸ್ ಎಲ್ಲ ನಾವು ಚೂಸ್ ಮಾಡಿರೋದಾ? ಓಕೆ, ಅಲ್ಲಿ ಇದೆ, ಇಲ್ಲಿದೆ, ಇಲ್ಲಿ ಪಕ್ಕದಲ್ಲಿದೆ, ಎಲ್ಲಾ ಕಡೆನೂ ಇದೆ. ಹೊರಗಡೆ ಇಲ್ಲಿ ಬಂದ್ರೆ ನಿಮ್ಗೆ ಕಾರ್ ಪಾರ್ಕಿಂಗ್ ಇದೆ ನೋಡಿ, ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಅಂದ್ರೆ ಸುತ್ತಲೂ ಅಡಿಕೆ ತೋಟ ಅಲ್ವಾ ಇದು? ಹೌದು. ಮೊದ್ಲು ಇಲ್ಲಿ ಅಡಿಕೆ ಗಿಡಗಳನ್ನ ನಾನು ನೋಡಿದ್ದೆ, ಅವಾಗ ಒಂದ್ಸಲ ನಾವು ಇಲ್ಲಿ ಬಂದಿದ್ದಾಗ ಒಂದ್ಸಲ ನೋಡಿದ್ ನೆನಪು. ಸೊ ಈಗ ಮನೆ ಒಳಗಡೆ ಹೋಗೋಣ. ಇದು ಮುಖ್ಯ ಬಾಗಿಲು. 2 ಕಡೆ ಎಂಟ್ರಿ ಇದೆ ಈ ಮನೆಗೆ. ಆ ಕಡೆ ಎಂಟ್ರಿ 2 ಕಡೆ ಅಂದ್ರೆ ಕಾರ್ ಪಾರ್ಕಿಂಗ್ ಇಂದ ಒಳಗಡೆ ಬರ್ಲಿಕ್ಕೋಸ್ಕರ ಒಂದು ಎಂಟ್ರಿ ಕೊಟ್ಟಿದ್ದೀವಿ. ಓಕೆ, ಇದು ಹಾಲ್. ಇದು ಓಕೆ. ಇಲ್ಲಿ ನೋಡುವಂತ ವಿಚಾರಗಳು ತುಂಬಾ ಇದೆ. ಅಂದ್ರೆ ಒಂದು ಟಿವಿ ಯೂನಿಟ್, ಇನ್ನೊಂದು ಮಾರ್ಬಲ್ಸ್ ಯೂಸ್ ಮಾಡಿರೋದು. ಇದೆಲ್ಲಿಂದು? ಇದೆಲ್ಲ ವೆಟ್ರಿಫೈಡ್ ಟೈಲ್ಸ್ ಇದೆಲ್ಲ. ಓಕೆ, ನೋಡಿದ್ರೆ ಗ್ರಾನೈಟ್ ತರ ಕಾಣಿಸುತ್ತೆ. ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ. ಓಕೆ, ಇದು ಸ್ಕ್ವೇರ್ ಫೀಟ್ ಗೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಅದು ಸ್ವಲ್ಪ ರೇಟ್ ಜಾಸ್ತಿ. ಮತ್ತೆ ಇದರದ್ದೇ ಗ್ಲೋಸಿನ ನಾವು ಒಳಗಡೆ ಬೆಡ್ರೂಮಿಗೆ, ಕಿಚನ್ ಗೆಲ್ಲ ಅಪ್ಲೈ ಮಾಡಿದ್ವಿ. ಓಕೆ, ತಂದೆಯವರಲ್ಲ? ಇದು ತಂದೆಯವರು, ಥೋಮಸ್ ಅಂತ. ಓಕೆ ಸರ್, ನಮಸ್ತೆ. ನಮಸ್ತೆ. ಹೇಗಾಯ್ತು ಈಗ ಮನೆ ಎಲ್ಲ ಆಗಿದೆ? ಚೆನ್ನಾಗಿದ್ಯಾ? ಖುಷಿ ಆಗ್ತಿದ್ಯಾ? ಓಕೆ ಓಕೆ. ತಾಯಿ ಹೆಂಗ ಅನ್ಸುತ್ತೆ ಅಮ್ಮ? ಇಷ್ಟು ಒಳ್ಳೆ ಮನೆ ಮಾಡಿದ್ದಾರೆ ಮಗ ಅವರು. ಖುಷಿ ಆಗುತ್ತಾ? ಖುಷಿ ಆಗುತ್ತೆ ನೋಡಿ. ನಿಮ್ ಮನೆಗೆ ನಾವು ಮನೆ ಗೃಹ ಪ್ರವೇಶಕ್ಕಂತ ಬಂದಾಗ ಅನ್ನಿಸ್ತು, ಇಲ್ಲ ಈ ಮನೆಯನ್ನು ತೋರಿಸ್ಬೇಕು ಅಂತ ಹೇಳಿ ಜಸ್ಟಿನ್ ಅವ್ರಿಗೆ ಹೇಳಿ ಹೋದೆ ನಾನು. ಇಲ್ಲ ಮಾಡೋಣ ಅಂತ ಹೇಳಿದ್ರು. ಸೊ ಇಲ್ಲೂ ಕೂಡ ನೀವು ಒಂದಿಷ್ಟು ಲೈಟಿಂಗ್ಸ್ ಗಳನ್ನ ನೋಡ್ಬೋದು. ಮೇಲ್ಗಡೆ ಯೂಸ್ ಮಾಡಿರುವಂತ ಫ್ಯಾನ್ ನೋಡಿ, ಇದೊಂದು ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಒಂದು ಟ್ರೆಂಡ್ ಅಲ್ವಾ ಇದು? ಲೈಟ್ ಬರುತ್ತೆ, ಅದ್ರಲ್ಲಿ 5 ರೆಕ್ಕೆಗಳಿರುತ್ತೆ ಅಂತೆಲ್ಲ ಕೇಳಿದ್ದೆ ನಾನು. ಮತ್ತೆ ಕಂಪ್ಲೀಟ್ಲಿ ರಿಮೋಟ್ ಕಂಟ್ರೋಲ್ ಅಲ್ವಾ? ಓಕೆ ಓಕೆ, ಸೂಪರ್. ಜಸ್ಟಿನ್ ಅವರ ವೈಫ್ ಎಲ್ಲ ಇದ್ದಾರೆ ಅಂತ. ಓಕೆ, ನಮಸ್ತೆ. ಹೆಂಗೆ ನಿಮ್ದು ಏನಾದ್ರು ಪ್ಲಾನಿಂಗ್ ಇತ್ತ ಇದರಲ್ಲಿ, ಹೇಗೆ ಅಂತ? ಎಲ್ಲರೂ ಒಟ್ಟಿಗೆ ಪ್ಲಾನ್ ಮಾಡಿ ಎಲ್ಲ ಒಟ್ಟಿಗೆ ಮಾಡಿದ್ದು. ಓಕೆ ಓಕೆ. ಈಗ ಏನು ಅನ್ಸುತ್ತೆ? ಫುಲ್ಲಿ ಕಂಪ್ಲೀಟ್ ಆಗಿದೆ. ಎಲ್ಲ ಖುಷಿ ಆಯ್ತು. ಓಕೆ, ಈಗ ಮನೆ ಒಳಗಡೆ ಹೋಗೋಣ. ರೂಮ್ಸ್ ಗಳನ್ನ ತೋರ್ಸೋಣ. ಒಟ್ಟು ಎಷ್ಟು ರೂಮ್ ಇದೆ? 4 ಬೆಡ್ರೂಮ್ ಇದೆ. ಓಕೆ, ಮೇಲ್ಗಡೆ ಒಂದು ಓಪನ್ ಹಾಲ್ ಮತ್ತೆ ಒಂದು ಬಾತ್ರೂಮ್ ಇದೆ. ಬಾತ್ರೂಮ್ ಇದೆ. ಒಂದು ರೂಮ್ ಅನ್ನ ತೋರ್ಸೋಣ. ಇದು ಆಕ್ಚುಲಿ ನಾವು ಮಾಸ್ಟರ್ ಬೆಡ್ರೂಮ್ ಮಾಡಿದ್ವಿ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಾವೇ ಇರೋದು. ಓಕೆ, ಇದು ನಮ್ಗೆ ಫಸ್ಟ್ ಗೆ ನಮ್ಮ ಒಂದು ಕಾನ್ಸೆಪ್ಟ್ ಇತ್ತು, ಈ ತರ ಒಂದು ಕಲರ್ ಕಾಂಬಿನೇಷನ್. ಓಕೆ, ಮತ್ತೆ ಕಾಟ್ ದೊಡ್ಡದ್ ಬೇಕಂತ ಮಿಸಸ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಂದ್ರೆ ಕಾಟ್ ಸಫಿಶಿಯಂಟ್ ಇರ್ಬೇಕು, ಸ್ಪೇಸ್ ಇರ್ಬೇಕು, ಆತರ. ಮತ್ತೊಂದು ಮಿರರ್ ಯೂನಿಟ್, ಮತ್ತೆ ಒಂದು ಬೇ ವಿಂಡೋ, ಅಂದ್ರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ, ಆತರ ಒಂದು ಕಾನ್ಸೆಪ್ಟ್. ಬಟ್ ನಿಮ್ ಮನೆ ನೋಡಿದ್ರೆ ಅಲ್ಲಿ ಹೊರಗಡೆ ಎಂಟ್ರಿ ಆದ್ರೆ ಈ ಕಡೆ ಬಂದ್ರೆ ಕಂಪ್ಲೀಟ್ ಕಿಟಕಿಗಳನ್ನ ಇಟ್ಟಿದ್ರಲ್ಲ ಎಲ್ಲಾ ರೂಮ್ ಗಳಲ್ಲೂ ಕಿಟಕಿ. ಯಾಕೆ, ಏನದು ಕಾರಣ? ಅಂದ್ರೆ ಅದು ನಮ್ಗೆ ಹೊರಗಡೆ ಸಿಗ್ಲಿಕ್ಕೆ ಇದೆ ಕಿಟಕಿ, ನಮ್ಗೆ ವಾಲ್ ಬರುದಿದೆ. ಇಲ್ಲಿ ಹೊರಗಡೆ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ತೋಟ ಕಾಣಿಸುತ್ತೆ, ಮತ್ತೆ ಬೆಳಕು ಕೂಡ ಫುಲ್ ಬರುತ್ತೆ, ಗಾಳಿನೂ ಚೆನ್ನಾಗಿ ಬರುತ್ತೆ ಅಂತ.
ಯಾರು ಇದಕ್ಕೆ ಇಂಟೀರಿಯರ್ ಎಲ್ಲ ಮಾಡಿದ್ದು? ಇಂಟೀರಿಯರ್ ಅವರೇ ರಾಜು ಮಾತಾ ಕನ್ಸ್ಟ್ರಕ್ಷನ್ ಅಂತ, ಕೇರಳ ಕಾಸರಗೋಡು ಕಣ್ಣೂರು ಡಿಸ್ಟಿಕ್ ಅವರು, ಅಲ್ಲಿಂದ ಬಂದು ಮಾಡಿದ್ದಾರೆ. ಹೌದೌದು. ಇಲ್ಲೇ ಉಳ್ಕೊಂಡು ಇಲ್ಲೇ ಮಾಡಿದ್ದಾರೆ. ಹೌದೌದು, ಎಲ್ಲ ಅವ್ರು ಇಲ್ಲೇ ಪರ್ಮನೆಂಟ್ ಆಗಿ ಇಲ್ಲೇ ಉಳ್ಕೊಂಡು ಅವ್ರು ಮಾತ್ರ ಬಂದು ಹೋಗ್ತಾ ಇದ್ರು. ಬಾಕಿದ್ ಲೇಬರ್ಸ್ ಎಲ್ಲ ಫುಲ್ ಎಕ್ಸ್ಪೀರಿಯನ್ಸ್ಡ್ ಲೇಬರ್ಸ್ ಅವ್ರು ಹಾಕಿದ್ದಾರೆ. ತುಂಬಾ ಸ್ಪೇಸ್ ಇದೆ ಮನೆ. ಹೌದು, ಅಂದ್ರೆ ಸಿಕ್ಕಾಪಟ್ಟೆ ಸ್ಪೇಸ್. ಎಷ್ಟು ಸ್ಕ್ವೇರ್ ಫೀಟ್ ಆಗಿರ್ಬೋದು ಟೋಟಲ್? ಕೆಳಗಡೆ ಮೇಲ್ಗಡೆ ಎಲ್ಲ ಸೇರಿ ಒಂದು 3000 ಹತ್ರ ಸ್ಕ್ವೇರ್ ಫೀಟ್ ಆಗಿದೆ. ಮೇಲ್ಗಡೆ ಹಾಲು ಸೇರಿಸಿ ಆತರ ಈ ಕಾರ್ ಪೋರ್ಚ್ ಇನ್ಕ್ಲೂಡ್ ಆಗಿ. ಈ ಮನೆಯಲ್ಲಿ ಸ್ಪೆಷಲ್ ಅಂತ ಇದ್ರೆ ಏನು ನಿಮ್ಗೆ? ಈಗ ನೀವೇ ಕಟ್ಟಿರುವಂತ ಮನೆ, ಒಂದು ಸ್ಪೆಷಲ್ ಏರಿಯಾ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಏನು ಸ್ಪೆಷಲ್? ಅಂದ್ರೆ ನಮ್ದು ಕೋರ್ಟ್ ಯಾರ್ಡ್ ನೋಡೋಣ. ಬನ್ನಿ. ವಾವ್, ಇದಲ್ವಾ? ಸೂಪರ್. ನೋಡಿ ಇಲ್ಲಿ ನೋಡಿ, ಇದು ಯಾರು ಕಾನ್ಸೆಪ್ಟ್? ಇದು ನಿಮ್ದೇನಾ ಅಥವಾ? ಕೋರ್ಟ್ ಯಾರ್ಡ್ ಆಕ್ಚುಲಿ ಕೇರಳದಿಂದ ಪ್ಲಾನ್ ಮಾಡ್ಬೇಕಾದ್ರೆ ಇನ್ಕ್ಲೂಡ್ ಮಾಡ್ತಾರೆ. ಈಗ ಎಲ್ಲ ಕಡೆ ಮಾಡ್ತಿದ್ದಾರೆ, ಅದೊಂದು ಟ್ರೆಂಡ್. ಅಂದ್ರೆ ಫ್ಯಾಮಿಲಿ ಲಿವಿಂಗಿಗೆ ಅಂದ್ರೆ ಹಾಲ್ ಅಂದ್ರೆ ನಾವೆಲ್ಲ ಬರುವವರೆಲ್ಲ ಕೂತ್ ಮಾತಾಡ್ತಾರೆ, ಕಾಮನ್ ಪ್ಲೇಸ್ ಆಗ್ತದೆ. ಇದಂದ್ರೆ ನಮ್ಗೆ ಫ್ಯಾಮಿಲಿ ಲಿವಿಂಗ್ ಅಂದ್ರೆ ಇಲ್ಲಿ ಇರುವವರಿಗೆ ಒಂದು ಪ್ರೈವಸಿ ಏರಿಯಾ, ಮತ್ತೆ ಮೆಂಟಲಿ ನಾವು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ನಮ್ಗೊಂದು ಕಾಮ್ ಆಗಿ ಒಂದು ಪ್ಲೇಸ್. ಯಾಕಂದ್ರೆ ಇದು ಓಪನ್ ಕೋರ್ಟೆಡ್ ಕಾನ್ಸೆಪ್ಟ್ ಇತ್ತು, ಬಟ್ ಸ್ವಲ್ಪ ನಮ್ಗೆ ಮಳೆಗಾಲದಲ್ಲೆಲ್ಲ ಸಮಸ್ಯೆ, ಮತ್ತೆ ಕೆಲವೊಂದು ಈಗ ನಮ್ದು ಹಳ್ಳಿ ಸೈಡ್ ಅಲ್ವಾ, ಅದಕ್ಕೆ ಹಾವು ಜಿರಳೆ ಅದು ಇದೆಲ್ಲ ಒಳಗ್ ಬರುತ್ತೆ ಅಂತ ನಾವು ಸ್ವಲ್ಪ ಬಂದೋಬಸ್ತ್ ಮಾಡಿ ಇದೆಲ್ಲ ಹೌದೌದು ಜಾಳಿ ಅಂತಾರೆ. ಅದು ಜಾಳಿ ಬ್ರಿಕ್ ಹಾಕಿ ಆಮೇಲೆ ಸೇಫ್ಟಿಗೋಸ್ಕರ ಅಂದ್ರೆ ಹೊರಗಡೆಯಿಂದ ಏನೋ ಧೂಳು ಮತ್ತೆ ಏನಾದ್ರು ಬರಬಾರ್ದಂತ UPVC ವಿಂಡೋ ಕೊಟ್ಟಿದ್ದೇವೆ. ಟೋಟಲಿ ಇದೆಲ್ಲ UPVC ಡೋರ್ ಕೊಟ್ಟಿದ್ದೇನಂದ್ರೆ ಇದರಲ್ಲಿ ನಾಯ್ಸ್ ರಿಡಕ್ಷನ್ ಆಗ್ಬೇಕು. ಯಾಕಂದ್ರೆ ಈ ನೀರು ಬೀಳೋ ಸೌಂಡ್ ನಮ್ಗೆ ಆಚೆ ಈಚೆ ಡಿಸ್ಟರ್ಬೆನ್ಸ್ ಆಗ್ತದಂತ. ಈಗ ನಾವು ಡೋರ್ ಕ್ಲೋಸ್ ಮಾಡಿದ್ರೆ ಆಚೆ ಕಡೆ ಏನೂ ಸೌಂಡ್ ಬರೋದಿಲ್ಲ, ನಿಮ್ಗೆ ಅದು ಫೀಲ್ ಆಗುತ್ತೆ. ಯಾಕಂದ್ರೆ ಡೋರ್ ಹಾಕಿದ್ರೆ ಇನ್ನೊಂದು ಮ್ಯಾಟರ್ ನಾನು ಆಗ್ಲೇ ಹೇಳಿದೆ, ಇದೊಂಥರ ಬೆಳಕಿನ ಬಂಗಲೆ ಅಂತ. ನೋಡಿ ಇಲ್ಲಿ ಬಂದ್ರೆ ನಿಮ್ಗೆ ಕಾಣಿಸುತ್ತೆ ನೋಡಿ, ಓಪನ್ ಇದು ಕಂಪ್ಲೀಟ್. ಮೇಲ್ಗಡೆ ಗ್ಲಾಸ್ ಹಾಕಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಈ ಮನೆಗೆ ಜಾಸ್ತಿ ಲೈಟಿಂಗ್ ಅವಶ್ಯಕತೆ ಡೇ ಟೈಮ್ ಅಲ್ಲಿ ಇಲ್ಲ. ಯಾವುದೇ ಟ್ಯೂಬ್ಲೈಟ್ ಹಾಕೋಬೇಕು, ಅಯ್ಯೋ ಕತ್ಲಾಗುತ್ತೆ ಮನೆ ಅನ್ನೋದು ಯಾವುದೋ ಸಿಚುವೇಶನ್ಗಳಿಲ್ಲ. ಯಾಕಂದ್ರೆ ಕಂಪ್ಲೀಟ್ಲಿ ಸೂರ್ಯನ ಕಿರಣ ಮನೆ ಒಳಗಡೆ ಬೀಳೋದಕ್ಕೆ ಒಂದು ಅವಕಾಶ ಇದೆ ಅಲ್ವಾ? ಎಸ್, ಖಂಡಿತ. ಈ ಒಂದು ಏರಿಯಾನೇ ಈ ಮನೆಯಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು. ಆಮೇಲೆ ಪ್ರತಿ ಒಂದು ರೂಮ್ ಅಲ್ಲೂ ಒಂದೊಂದ್ ತರ ಡಿಸೈನ್ ಮಾಡಿದೀರಾ, ಡಿಫ್ರೆಂಟ್ ಆಗಿ ಮಾಡಿದೀರಾ. ಇದು ನಿಮ್ದೇ ಕಾನ್ಸೆಪ್ಟ್ ಅಂತ ಕೇಳ್ಪಟ್ಟೆ. ಅಲ್ಲಲ್ಲ, ಇದು ಆಕ್ಚುಲಿ ಇದರಲ್ಲಿ ಬಾಕಿದ ಡಿಸೈನಿಂಗ್ ಎಲ್ಲ ನಂದೇ ಪ್ಲಾನಿಂಗ್. ಬಟ್ ಅವ್ರು 3D ಮಾಡಿದವಾಗ ಈ ತರ ಪ್ಯಾಸೇಜ್ ಕೊಟ್ಟಿದ್ರು ನಮ್ಗೆ. ಅವಾಗ ಅದು ಅಂದ್ರೆ ಒಂದು ಏನು ಲಾಡ್ಜ್ ತರ ಒಂದು ಫೀಲ್ ಆಗ್ತೈತೆ. ಅದಕ್ಕೆ ಆ ತರ ಏನಾದ್ರು ಆಗ್ಬೋದಾ, ಬೋರ್ ಆಗ್ಬೋದಾ ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ, ಡಿಫ್ರೆಂಟ್ ಆಗತ್ತೆ, ನೀವು ಮಾಡಿ, ನೀವು ನೋಡಿ ಬೇಕಿದ್ರೆ ಮುಂದಕ್ಕೆ ಅಂತ ಅವ್ರು ಹೇಳಿದ್ರು ಫಸ್ಟ್ ಮಾಡಿದವ್ರು. ಬಟ್ ಆಮೇಲೆ ನಮಗೂ ಅನ್ಸ್ತು ಅದೊಂದು ಡಿಫ್ರೆನ್ಸ್ ಆಗತ್ತೆ. ಮತ್ತೆ ರೂಮ್ ಗಳೆಲ್ಲ ಸೈಡಿಗೆ ಹೋಗುತ್ತೆ, ಅವಾಗ ಅದಕ್ಕೆ ಸಫಿಶಿಯಂಟ್ ವೆಂಟಿಲೇಷನ್ ಮತ್ತೆ ಬೆಳಕು ಎಲ್ಲ ಅಲ್ಲಿ ಸಿಗತ್ತೆ. ಸೊ ಮಧ್ಯೆ ಒಂದು ಪ್ಯಾಸೇಜ್ ಕೊಟ್ರೆ ಎಲ್ಲ ಕಡೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ, ಮತ್ತೆ ನೋಡ್ಲಿಕ್ಕೂ ಅದೊಂದು ಲುಕ್ ಆಗುತ್ತೆ. ಮತ್ತೆ ಮೇಲ್ಗಡೆ ಕೂಡ ಇಂಟೀರಿಯರ್ ಲೈಟಿಂಗ್ಸ್ ಏನ್ ಮಾಡಿದ್ದಾರೆ ಅದು ಕೂಡ ತುಂಬಾ ವೆರೈಟಿ ಆಗಿದೆ, ಸ್ಪೆಷಲ್ ಆಗಿದೆ. ಇಲ್ಲಿ ಯೂಸ್ ಮಾಡಿರುವಂತ ಕೆಲವೊಂದು ಮೆಟೀರಿಯಲ್ಗಳು ಕೂಡ ಈ ಭಾಗಕ್ಕೆ ಸ್ಪೆಷಲ್ ಅಂತ ನನ್ಗನ್ಸುತ್ತೆ. ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಇಷ್ಟು ಲಕ್ಸುರಿ ಆಗಿ, ಇಷ್ಟು ಒಂದು ಇಂಟೀರಿಯರ್ ಡಿಸೈನ್ ಅಲ್ಲಿ ಇಷ್ಟು ಕ್ವಾಲಿಟಿಯಾಗಿ ಎಲ್ಲೂ ನಾನು ವರ್ಕ್ ಅನ್ನ ನೋಡಿಲ್ಲ. ಇದೇ ಮನೇಲಿ ನೋಡ್ತಾ ಇರುವಂತದ್ದು. ಈಗ ಇನ್ನೊಂದು ರೂಮ್ಗೆ ಹೋಗೋಣ. ಸೊ ಇದು ಯಾರ ರೂಮ್? ಇದು ತಂದೆ ತಾಯಿ. ಓಕೆ ಓಕೆ, ವಾವ್, ಇದು ಕೂಡ ಚೆನ್ನಾಗಿದೆ. ಇಲ್ಲಿಂದ ಆ ಕಡೆನೂ ಎಂಟ್ರಿ ಆಗ್ಬೋದಲ್ಲ? ಅಲ್ಲ, ಆ ಕಡೆ ಎಂಟ್ರಿ ಇಲ್ಲ. ಇಲ್ಲಿ ನಮ್ಗೆ ಒಂದು ಕಿಟಕಿ ಇಲ್ಲೇ ಕೊಟ್ಟಿದ್ದೇವೆ. ಅಂದ್ರೆ ಕೋರ್ಟ್ ಯಾರ್ಡ್ ವಿಸಿಬಿಲಿಟಿಗೋಸ್ಕರ ಇಲ್ಲಿಂದ ಮಲ್ಕೊಂಡ್ರು ಕೂಡ ಆರಾಮಾಗಿ ಅದನ್ನ ನೋಡ್ಬೋದು, ಪೀಸ್ಫುಲ್ ಆಗಿ ಮಲ್ಕೋಬಹುದು. ಮತ್ತೆ ಪ್ರೈವಸಿಗೋಸ್ಕರ ಇದನ್ನ ಹಾಕಿದ್ದೀರಾ. ಬಂದ್ ಮಾಡಿದ್ರೆ ಅವರಿಗೆ ಈಚೆ ಕಡೆ ಹಾಕೋದು. ರೆಸ್ಟ್ ರೂಮ್ ಗಳೆಲ್ಲ ಯಾವ ರೀತಿ ಇದೆ? ಈಗ ಬಾತ್ರೂಮ್ಸ್ ಎಲ್ಲ ವೆಸ್ಟರ್ನ್? ಓಕೆ, ವೆಸ್ಟರ್ನ್ ಟೈಪ್ ಐತಿ. ಓಕೆ ಓಕೆ, ಸೂಪರ್ ಸರ್. ಹೆಂಗೆ ಈ ಕರಾವಳಿ ಭಾಗದಲ್ಲಿ ಈಗ ಮನೆ ಅಂತ ಹೇಳಿದ್ರೆ ಒಂಥರ ಬೇರೆ ರೀತಿ ಕಟ್ಟುವವರನ್ನ ನಾನು ನೋಡಿದ್ದೀನಿ. ಆದ್ರೆ ಆ ಬೇರೆಯವರ ಮಧ್ಯದಲ್ಲಿ ಬೇರೆಯವರಾಗಿ ಒಂದು ಡಿಫ್ರೆಂಟ್ ಆಗಿ ಕಟ್ಟಿದ್ದೀರಾ. ಅಂದ್ರೆ ಈಗ ನಾವು ಕಿಚನ್ಗೆ ಹೋಗ್ತೀವಿ, ಅದು ತುಂಬಾ ಚೆನ್ನಾಗಿದೆ. ಸೊ ಆ ಕಾನ್ಸೆಪ್ಟ್ ಹೆಂಗ್ ಬಂತು? ಎಷ್ಟು ವರ್ಷದ ಪ್ಲಾನಿಂಗ್ ಇದು ಅಂತ? ಒಂದು 2 years ಆಗಿರೋದು ನಮ್ಮ ಮನೆ ಕಟ್ಟಿ. ಈಗ ಒಂದು ವರ್ಷ 3 ತಿಂಗಳು ಆಗ್ತಾ ಬಂತು. ಮನೆ ಸ್ಟಾರ್ಟಿಂಗ್ ಆಗಿ ಫಿನಿಶಿಂಗ್ ತನಕ ಒಂದು ವರ್ಷ 3 ತಿಂಗಳು ತಗೊಂಡಿತ್ತು. ಅದ್ರ ಮಧ್ಯೆ ಒಬ್ರು ಕಾಂಟ್ರಾಕ್ಟರ್ ಮಧ್ಯೆ ಬ್ರೇಕ್ ಆಯ್ತು, ಅದಕ್ಕೆ ಸ್ವಲ್ಪ ಡಿಲೇ ಆಗಿದ್ದಿಲ್ಲ. ಅಂದ್ರೆ ಅದಕ್ಕೂ ಮುಂಚೆ ಮುಗಿತಾ ಇತ್ತು. ಸೆಕೆಂಡ್ ಟೈಮ್ ತಗೊಂಡಿರೋರು ತುಂಬಾ ಫಾಸ್ಟ್ ಆಗಿ ಕೆಲಸ ಮುಗಿಸಿದ್ರು. ಬಟ್ ಈ ಒಂದು ಓಪನ್ ಕಿಚನ್ ಅಂದ್ರೆ ಓಪನ್ ಕಿಚನ್ ನಮ್ಮ ಮಿಸಸ್ಸಿಗಾಗ್ಲಿ ಮನೆಯವರಿಗಾಗ್ಲಿ ಅಂದ್ರೆ ಸ್ವಲ್ಪ
ನಿಯರೆಸ್ಟ್ ಇರ್ಬೇಕು, ಎಲ್ಲರಿಗೂ ವಿಸಿಬಿಲಿಟಿ ಸಿಗ್ಬೇಕು. ಎಸ್ ಎಸ್ ಮತ್ತೆ ಅದೊಂದು ಎಲ್ಲರಿಗೂ ಒಂದು ಅಡಿಗೆ ಕೋಣೆ ಅಂದ್ರೆ ಅದನ್ನೊಂದು ಮೂಲೆಗೆ ಹಾಕಿ ಬಿಡ್ತಾರೆ. ಖಂಡಿತವಾಗ್ಲೂ ಅದು ಆಗ್ಬಾರ್ದು, ಯಾಕಂದ್ರೆ ಅವ್ರನ್ನು ಎಲ್ಲರೂ ನೋಡ್ಬೇಕು. ಯಾಕಂದ್ರೆ ಅವ್ರು ಮಾಡೋ ವರ್ಕ್ ಅವರು ಖುಷಿಯಿಂದ ಮಾತಾಡ್ಕಂತ ಇಲ್ಲಿಗೆ ನಿಯರೆಸ್ಟ್ ಇದ್ರೆ ಎಲ್ರಿಗೂ ಅವ್ರನ್ನ ನೋಡ್ತಾ ಇದ್ದಾರೆ ಅಂತ ಅವರಿಗೂ ಒಂದು ಭಾವನೆ ಬರುತ್ತೆ. ಸೊ ಇಲ್ಲೂ ಕೂಡ ಬೆಳಕು ಜಾಸ್ತಿ ಬರುತ್ತೆ. ಹೌದೌದು, ಬೆಳಕು ಬರ್ತದೆ. ಇಲ್ಲಿ ಲೈಟಿಂಗ್ ಏನು ಬೇಕಾಗೇ ಇಲ್ಲ ಡೇ ಟೈಮ್ ಅಲ್ಲಿ. ನೋಡಿ ಇಲ್ಲಿ ನೋಡಿ. ಎಸ್, ಇದ್ರ ಪಕ್ಕದಲ್ಲಿ ಇನ್ನೊಂದು ಹೌದೌದು ಅಡುಗೆ ಮನೆನು, ಅಡುಗೆ ಮನೆ. ಅದೇನದು, ಅದು ಯಾಕೆ ಮಾಡಿದ್ದು ಅಂದ್ರೆ ಇದ್ರಲ್ಲಿ ಈಗ ನಾವು ಗ್ಯಾಸ್ ಸ್ಟವ್ ಎಲ್ಲ ಇದ್ರಲ್ಲಿ ಇಡುದು. ಓಕೆ. ಮತ್ತೆ ನಾರ್ಮಲ್ ಆಗಿ ಒಲೆ, ನಮ್ಮ ಸೌದೆ ಒಲೆ ಬರುತ್ತೆ, ಹಾ ಹಾ, ಅದೆಲ್ಲ ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ಹೌದೌದು. ಎಸ್ ಎಸ್ ಎಸ್, ಇದು ಸಿಟಿ ಮಂದಿಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ನಮ್ಮ ಮನೇಲೂ ಹಿಂಗ್ ಮಾಡ್ಬೋದು. ಸೌದೆ ಒಲೆ ಈಗ ಜಾಸ್ತಿ ಎಲ್ಲ ಜನ ಎತ್ಕೋದಾ? ಬಿಸಿ ಇದೆಯಾ? ಇಲ್ಲ. ಇಲ್ಲ. ನೋಡಿ, ಇದು ಸೌದೆ ಒಲೆ ಒಂದು ಆಪ್ಷನ್ ಅಲ್ಲಿ ನಾವು ಇಟ್ಟಿರೋದು. ಇದು ಆಕ್ಚುಲಿ ಹೈಲೈಟ್, ಇದು ಸೌದೆ ಒಲೆ. ಇಲ್ಲಿ ಈಗ ಮಾಡ್ತಿದ್ದೀರಾ ಅನ್ಸುತ್ತಲ್ಲ ಅಡುಗೆ? ಕಟ್ಟಿಗೆ ಇತ್ತು ಅಂದ್ರೆ ರೇರ್ ಆಗಿ ಮಾಡುದು ಈಗ, ಅಂದ್ರೆ ತುಂಬಾ ಜನ ಜಾಸ್ತಿ ಇದ್ದಾಗ ಮಾಡ್ಲಿಕ್ಕೋಸ್ಕರ ನಾವು ಒಂದು ಆಪ್ಷನ್ ಇಟ್ಟಿರೋದು. ಈ ಮನೆ ಔಟ್ಲುಕ್ ನೋಡ್ತಾ ಇದ್ರೆ ಸಖತ್ ಅಂತ ಅನ್ಸುತ್ತೆ. ಮೇಲ್ಗಡೆಯಿಂದ ನೋಡಿದ್ರೆ ಸಖತ್. ನೀವೊಂದು ಫೋಟೋ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿ, ಅದು ತುಂಬಾ ಚೆನ್ನಾಗಿತ್ತು. ಸೊ ಆ ಔಟ್ಲುಕ್ ಅದೇ ತರ ಬರುತ್ತೆ ಅಂತ ಏನಾದ್ರು ಡಿಸೈನ್ ಕೊಟ್ಟಿದ್ರಾ, ಇಲ್ಲ ಹಿಂಗ್ ಬರ್ಲಿ ಅನ್ನೋ ಅಂತ ಕಾನ್ಸೆಪ್ಟ್ ನಿಮ್ದೇ ಇತ್ತಾ, ಹೆಂಗೆ ಅಂತ? ಇಲ್ಲ, ಔಟ್ಲುಕ್ ಈ ತರ ಬರ್ಬೇಕಂತಾನೆ ಇತ್ತು. ಹೌದೌದು. ಔಟ್ಲುಕ್ ಅಂದ್ರೆ ನಮ್ದಿಗೆ ಆಕ್ಚುಲಿ ಮೇಲ್ ಟರ್ಸ್ ನಲ್ಲಿ ನಿಂತು ನೋಡಿದ್ರೆ ನಮ್ದು ಈ ಸರೌಂಡಿಂಗ್ ಇದು ಎಲ್ಲ ಈಗ ಈ ಡೋರ್ ಓಪನ್ ಮಾಡೋಣ. ಈ ಡೋರ್ ಅಲ್ಲಿ ಒಂದು ಸ್ಪೆಷಲ್ ಇದೆ, ತೋರ್ಸೋಣ. ಓಪನ್ ಆಗತ್ತಲ್ಲ? ಓಕೆ. ಇದು ಹೊರಗಡೆ ಪ್ಯಾಸೇಜ್ ಅಲ್ಲ? ಹೌದು. ನೋಡಿ, ಈ ಮುಂದೆ ಹೋದ್ರೆ ಅಡಕೆ ತೋಟ ಎಲ್ಲ ಇವ್ರದ್ದೇ. ನೋಡಿ ಎಷ್ಟು ಸುಂದರವಾಗಿದೆ, ಖುಷಿ ಆಗುತ್ತೆ ಒಂಥರ ನೋಡ್ತಾ. ಕೂಲ್ ವಾತಾವರಣ. ಎಸ್, ಇಲ್ಲಿ ಬನ್ನಿ. ಇಲ್ಲಿ ಬಂದ್ರೆ ನಿಮ್ಗೆ ಈ ಡೋರ್ ಅಲ್ಲಿ ನಾ ಮೊನ್ನೆ ನೋಡಿದೆ ಮನೆಗೆ ಬಂದಾಗ. ಈ ಕಡೆ ಬನ್ನಿ, ಈ ಕಡೆ ಬಂದ್ರೆ ನೋಡಿ ಲಾಕ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ. ಒಂದಾಯ್ತಾ? ಇದು ಮೆಟಲ್ ಡೋರ್, ಇದು ಸ್ಟೀಲ್ ಡೋರ್ ಅಂತಾರೆ. ಓಕೆ. ಇದರಲ್ಲಿ ಲಾಕ್ ಸಿಸ್ಟಮ್ ಗೆ ತುಂಬಾ ಇಂಪಾರ್ಟೆನ್ಸ್. ಅಂದ್ರೆ ಫುಲ್ ಇಲ್ಲಿ ಮೇಲ್ಗಡೆನೂ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಮತ್ತೆ ಇಲ್ಲಿ ಟಾಪ್ ಅಲ್ಲಿ ಇಲ್ಲೂ ಬರುತ್ತಾ? ಕೆಳಗಡೆನೂ ಬರುತ್ತೆ. ಓಹೋ, ಇಲ್ಲೂ ಬರುತ್ತೆ ಕೆಳಗಡೆ. ಫುಲ್ ಸೆಕ್ಯೂರಿಟಿ. ಅಂದ್ರೆ ಇದು ಮೇನ್ ಡೋರ್ ಮಾಡ್ಬೋದು, ಮತ್ತೆ ನಮ್ದು ಬ್ಯಾಕ್ ಸೈಡ್ ಅಂದ್ರೆ ಫುಲ್ ಎಂಟ್ರಿ ಡೋರ್, ಮೇನ್ ಡೋರ್ ಎಲ್ಲ ಇದೆ ಮಾಡಿದ್ರೆ. ಇದು ಸ್ಟೀಲ್ ಡೋರ್, ಇದು ಸ್ಟೀಲ್ ಡೋರ್. ಅಷ್ಟು ಬೇಗ ಬ್ರೇಕ್ ಆಗುದಿಲ್ಲ. ಫುಲ್ ಅವರೇ ಇನ್ಸ್ಟಾಲೇಷನ್ ಎಲ್ಲ ಅವರೇ ಮಾಡ್ತಾರೆ. ಇದ್ರೊಳಗಡೆ ಕಾಂಕ್ರೀಟ್ ಫಿಲ್ ಮಾಡ್ತಾರೆ. ಅವಾಗ ನಾವು ಮುಟ್ಟಿದ್ರೆ ಅದು ನಮ್ಗೆ ಕರೆಕ್ಟ್ ಮರದ ಡೋರ್ ತರನೇ ಫೀಲ್ ಆಗುತ್ತೆ ಅದನ್ನ ಇದ್ ಮಾಡಿದ್ರೆ. ಹೌದು, ಸೇಮ್. ನೋಡಿ, ಇದು ಸ್ಟೋರ್ ರೂಮ್. ಇದು ಬನ್ನಿ, ಇಲ್ಲಿ ಬಂದ್ರೆ ಇಲ್ಲಿ ಅಗೈನ್ ಮತ್ತೊಂದು ಕಿಟಕಿ ಇದೆ. ಹೌದು ನೋಡಿ, ಇದು ಡೈನಿಂಗು. ಇದು ಡೈನಿಂಗ್ ಆಕ್ಚುಲಿ ನಮ್ಮ ರೂಮಿಗೆ ಸೂಟೇಬಲ್ ಅಲ್ಲ. ರೌಂಡ್ ಟೇಬಲ್ ಸ್ವಲ್ಪ ಕಂಜೆಸ್ಟ್ ಇದೆ, ಆದ್ರೂ ಕೂಡ ರೌಂಡ್ ಟೇಬಲ್ ಬೇಕಂತ ನಾವು ಹಠ ಮಾಡಿ ಇದನ್ನೇ ತರಿಸಿರೋದು. ಸ್ವಲ್ಪ ಸೈಜ್ ಎಲ್ಲ ಸಣ್ಣ ಮಾಡಿ ಕೇರಳದಿಂದ ಸಾಗವನಲ್ಲಿ ಮಾಡಿಸಿ ತಂದಿರೋದು. ಇದು ಈ ಕಾನ್ಸೆಪ್ಟ್ ಚೆನ್ನಾಗಿದೆ. ಏನಾದ್ರು ಒಂದು ಬಡಿಸಿದ್ರೆ ಆ ಕಡೆ ಇರೋರಿಗೆ ಹಿಂಗ್ ಜಾಸ್ತಿ ಬಿಟ್ರೆ ಆಯ್ತು. ಅದೇ ಏನಾದ್ರು ಸರ್ವ್ ಮಾಡ್ಲಿಕ್ಕೆಲ್ಲ ಯಾರು ಬೇಕಂತಿಲ್ಲ. ನಾವ್ ಇದ್ರಲ್ಲಿ ಇಟ್ಕೊಂಡು ಇದನ್ನ ತೆಸ್ತಾ ನಾವು ಅದರಿಂದ ತಗೊಂಡು ಸ್ವಲ್ಪ ಆಗಿ ನಾವು ತಗೊಂಡು ಆಲ್ಮೋಸ್ಟ್ ಡಿಸೈನ್ ಗಳೆಲ್ಲ ನಿಮ್ದೇ ಆಯ್ಕೆ ಇರುತ್ತಾ ಅಥವಾ ಹೆಂಗೆ? ಗೂಗಲ್? ಹೌದು, ಎಲ್ಲ ಪಿಂಟ್ರೆಸ್ಟ್ ಇಂದ ಕೆಲವು ಈ ವಾಲ್ ನಮ್ದು ಸೀಲಿಂಗ್ ಡಿಸೈನ್ ಎಲ್ಲ ನಾವೇ ಚೂಸ್ ಮಾಡಿ ಕೊಟ್ಟಿರೋದು. ಓಕೆ. ಮತ್ತೆ ಲೈಟ್ಸ್ ಎಲ್ಲ ಅವರು ವಿಡಿಯೋ ಕಾಲ್ ಮಾಡಿ ನಮ್ಗೆ ಶಾಪ್ ಇಂದ ತೋರಿಸಿದ್ರು. ಅದರಲ್ಲಿ ನಾವು ಚೂಸ್ ಮಾಡಿ ಲೈಟ್ ಇದೆ ಮಾಡಿರೋದು. ಇದಂತೂ ಸಖತ್ತಾಗಿದೆ. ಓಕೆ. ಇದು ಕಾಮನ್ ಬಾತ್ರೂಮ್. ಇದು ಬಾತ್ರೂಮ್, ಅದು ರೂಮ್. ಓಕೆ. ಇದೆಲ್ಲರಿಗೂ ಸಂಬಂಧಿಸಿರೋದು. ಹೌದೌದು. ಕಾಮನ್ ಬಾತ್ರೂಮ್ ಅಂದ್ರೆ ಇಷ್ಟು ದೊಡ್ಡ ಡೋರ್ ಯಾಕೆ ಅಂತ ಎಲ್ಲರೂ ಕೇಳ್ತಿದ್ರೆ, ಅಂದ್ರೆ ನಾವೊಂದು ಆಪ್ಷನ್ ಅಲ್ಲಿ ಸಪೋಸ್ ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ವೀಲ್ ಚೇರ್ ಹಾಗೆ ಏನಾದ್ರು ಯೂಸ್ ಬಂದ್ರೆ ಅದಕ್ಕೊಂದು ಆಪ್ಷನ್ ಗೋಸ್ಕರ ಸ್ವಲ್ಪ ದೊಡ್ಡದಾಗಿ ಡೋರ್ ಮಾಡಿರೋದು. ಅದು UPVC ಡೋರ್ ಹಾಕಿರೋದು ಅದಕ್ಕೆ. ನೋಡಿ, ಇಲ್ಲೊಂದು ರೂಮ್ ಇದೆ. ಇದು ಯಾರ ರೂಮ್? ಇದು ನಮ್ದು ಗೆಸ್ಟ್ ರೂಮ್. ಈಗ ಮನೆಯ ಸುತ್ತಲೂ ತೋಟ ಇರೋದಕ್ಕೋಸ್ಕರ ನೀವು ಪಕ್ಕದಲ್ಲಿ ಒಂದು ಏನ್ ಕಿಟಕಿಗಳನ್ನ ಇಟ್ಟಿದ್ದೀರಾ, ಅದು ಒಂದು ಹೈಲೈಟ್ ಆಗ್ತಿದೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಒಂದು ಗಾಳಿ ಬೆಳಕು ಎರಡು ಕರೆಕ್ಟ್ ಆಗಿ ಬರುತ್ತೆ. ಆಮೇಲೆ ಬಿಸಿಲು ಕೂಡ ಜಾಸ್ತಿ ಬೀಳ್ತಿಲ್ಲ ಅಂತ ಅನ್ಸುತ್ತೆ ತೋಟಗಳೆಲ್ಲ. ಕರಾವಳಿ ಭಾಗದಲ್ಲಿ ಬಿಸಿಲು ಅಂದ್ರೆ ವೈಶಾಖ ಟೈಮಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಸೂಕ್ತ ಆಯ್ತು ಅಂತ ನನ್ಗನ್ನಿಸ್ತಾ ಇದೆ. ಈಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ನೋಡುವಂಥದ್ದು ಏನಿದೆ? ಹಾಲ್ ಇದೆಯಲ್ಲ ಮೇಲ್ಗಡೆ ಸ್ಪೆಷಲ್ ಇದೆ ಹೇಳ್ಬೇಕಾದ್ರೆ, ಇದಕ್ಕೆ ಲೈಟ್ ಬರ್ಲಿಕ್ಕೆ ಕಾರಣ ಅಲ್ಲಿ ಮೇಲ್ಗಡೆ 2 ವಿಂಡೋಸ್ ಕೊಟ್ಟಿದ್ವಿ ನಾವು. ಆ ವಿಂಡೋಸ್ಗೆ ಓಪನ್ ಇದೇ ತರ ಹಾಕ್ಬೇಕಂತ ನಾನೇ ಹೇಳಿದ್ದೆ. ಯಾಕಂದ್ರೆ ನಮ್ಗೆ ಇಲ್ಲಿ ಲೈಟ್ಸ್
ಇದು ಸಾಕಾಗೋದಿಲ್ಲ, ಅವಾಗ ಅಲ್ಲಿಂದ ಲೈಟ್ಸ್ ಇದ್ರೆ ಟೋಟಲಿ ಇಲ್ಲೆಲ್ಲ ಸರೌಂಡಿಂಗ್ ಅಲ್ಲಿ ಇನ್ಕ್ಲೂಡ್ ಓಪನ್ ಕಿಚನ್ ಕೂಡ ನಮ್ಗೆ ಅಲ್ಲಿಂದ ಲೈಟ್ ಸಿಗುತ್ತೆ. ಲೈಟ್ ಅದು ನಮ್ಮ ಕಾಂಟ್ರಾಕ್ಟರ್ ಹಾಕಿರೋದು. ಅಂದ್ರೆ ಅವ್ರದ್ದು ಆಕ್ಚುಲಿ ಶಾಪ್ ಕೂಡ ಇದೆ, ಅವರೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಅವ್ರು ತಂದಿರೋದು ಐಟಮ್ ಅದೆಲ್ಲ. ಇದೇನಕ್ಕೆ ಹಿಂಗೆ ಇಟ್ಟಿದ್ದೀರಾ? ಇದಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಲ್ಲ ವಾಸ್ತು ಅಲ್ಲ, ಇದು ಸ್ವಲ್ಪ ಹೈಲೈಟ್ ಮಾಡ್ಲಿಕ್ಕೆ ಇದ್ರಲ್ಲಿ ಏನಾದ್ರು ಸ್ವಲ್ಪ ಟ್ರೀಟ್ ಟೈಪ್ ಏನಾದ್ರು ಹಾಕ್ಬೇಕಂತಲ್ಲ ಇತ್ತು ಸದ್ಯಕ್ಕೆ. ಹೌದೌದು, ಇದ್ರಲ್ಲಿ ಪೆಬಲ್ಸ್ ಎಲ್ಲ ಹಾಕಿ ಸ್ವಲ್ಪ ಕಲರ್ಫುಲ್ ಮಾಡ್ಲಿಕ್ಕೆ, ಬಟ್ ಅವತ್ತು ಸ್ವಲ್ಪ ಗಡ್ಬಿಡಿ ಆಯ್ತು, ಟೈಮ್ ಸಾಕಾಗಿಲ್ಲ, ಅದಕ್ಕೆ ಸಿಂಪಲ್ ಒಂದು ಇದು ಇಟ್ಟಿರೋ. ಈ ಮನೆ ಪಕ್ಕ ವಾಸ್ತು ಪ್ರಕಾರ ಇದೆಯಾ? ಹಾ, ವಾಸ್ತು ಪ್ರಕಾರನೇ ಇದೆ. ವಾಸ್ತು ಮತ್ತೆ ಮಾಡರ್ನ್ ಎರಡು ಮಿಕ್ಸ್ ಮಾಡೇ ಮಾಡಿದೆ. ವಾಸ್ತು ಪ್ರಕಾರ ನೋಡಿದ್ರೆ ಏನು ರಾಂಗ್ ಆಗಿ ಅದು ಮಾಡ್ಲಿಲ್ಲ, ಬಟ್ ಕೆಲವರು ಹೇಳ್ತಾರೆ ಕಾರ್ ಪೋರ್ಚಿಗೆ ನಾವು ಆ ಸೈಡ್ ಓಪನ್ ಕೊಟ್ಟಿದ್ವಲ್ಲ, ಅದು ಅಂದ್ರೆ ಆತರ ಯಾರು ಕೊಡುದಿಲ್ಲ, ಕಡಿಮೆ ಅಂತ ಹೇಳಿದ್ರೆ. ಬಟ್ ಅದ್ರಲ್ಲಿ ದೋಷ ಏನಿಲ್ಲ, ಬಟ್ ಆತರ ಕೊಡುದ್ರೆ ಯಾರು ಅಂತ ಹೇಳ್ತಾರೆ. ಇದೆರಡು ಇದರಲ್ಲಿ ಆಕ್ಚುಲಿ ಇದನ್ನ ಓಪನ್ ಮಾಡ್ಬೋದು ನಾವು. ಓಪನ್ ಮಾಡಿದ್ರೆ ನಮ್ಗೆ ಗಾಳಿ ಕೂಡ ಸಿಗುತ್ತೆ. ಸೊ ಕ್ಲೋಸ್ ಮಾಡ್ಬೋದು. ಈಗ ಇದು ಮತ್ತೆ ಅದು ಓಪನ್ ಮಾಡ್ಬೋದು, ಅದು ಓಪನ್ ಮಾಡ್ಲಿಕ್ಕೆ ಸಿಗೋದಿಲ್ಲ. ಬಟ್ ಇಲ್ಲಿ ನಾನು ಇದು ಓಪನ್ ಮಾಡಿದಾಗ ಅವ್ರ ಗ್ರಿಲ್ ಇರ್ಲಿಲ್ಲ, ಗ್ರಿಲ್ ಬೇಡ ಬೋರ್ ಆಗುತ್ತೆ ಅಂದ್ರು. ಬಟ್ ಸೇಫ್ಟಿಗೆ ಮಕ್ಕಳೆಲ್ಲ ಆಚೆ ಹೋಗ್ತಾರೆ ಅಂತೇಳಿ ಅದು ಮತ್ತೆ ಗ್ರಿಲ್ ಹಾಕ್ಸಿ ಇದ್ ಮಾಡಿ. ನೀರು ಬೀಳ್ತಾ ಇದೆ ಮೇಲ್ಗಡೆಯಿಂದ. ಅದು ಟ್ಯಾಂಕಿ ಇಲ್ಲಿ ಇದೊಂದು ಲೈಟ್ ತುಂಬಾ ಸ್ಪೆಷಲ್ ಅಲ್ವಾ? ಹೌದು, ಸಖತ್ತಾಗಿದೆ. ಹೊರಗಡೆ ಇದು ಓಪನ್ ಟೆರೆಸ್. ಹೊರಗಡೆ ಹೋದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ವಾಟರ್ ಟ್ಯಾಂಕ್ ಇದ್ರ ಮೇಲೆ ಇದೆ. ಇದ್ರ ಮೇಲ್ಗಡೆ ವಾಟರ್ ಟ್ಯಾಂಕ್ ಇದೆ. ಅದ್ರ ಮೇಲ್ಗಡೆ ನಿಂತ್ರೆ ಆಲ್ಮೋಸ್ಟ್ ನಮ್ಮ ಈ ಏರಿಯಾ ಎಲ್ಲ ಕಾಣುತ್ತೆ. ಬ್ಯೂಟಿಫುಲ್ ಲೊಕೇಶನ್ ಅದು. ಎಸ್, ಅಡಿಕೆ ತೋಟ ಎಷ್ಟು ವರ್ಷ ಆಯ್ತಿದಲ್ಲ ತೋಟಕ್ಕೆ? ಇದೊಂದು 7 ವರ್ಷ ಆಯ್ತು ಈಗ. 7 ವರ್ಷ. ನಿಮ್ದೊಂದು ಸ್ಟುಡಿಯೋ ಇತ್ತಲ್ಲ ಇಲ್ಲಿ? ಸ್ಟುಡಿಯೋ ಇತ್ತು, ಅಲ್ಲೇ ಇತ್ತು. ಈಗ ಎಲ್ಲ ಕ್ಲೋಸ್ ಮಾಡಿ ನಾನೊಂದು ಹಾಡನ್ನ ಹಾಡಿದ್ದೆ ಅಲ್ಲಿ. ಫಸ್ಟ್ ಓಪನಿಂಗ್ ನೀವೇ ಫಸ್ಟ್ ಹಾಡಿದ್ದೆ ನಾನೇ. ಎಸ್, ಅದು ಗಣಪತಿ ಸಾಂಗ್ ಹಾಡಿದ್ದಲ್ಲ, ಈಗ್ಲೂ ಇದೆ ನನ್ನ ಮೊಬೈಲ್ ಅಲ್ಲ ಸಾಂಗ್. ನಾವೆಲ್ಲ ಒಟ್ಟಿಗೆ ಆರ್ಕೆಸ್ಟ್ರಾ ಮಾಡ್ತಾ ಇದ್ವಿ ಕುಂದಾಪುರದಲ್ಲಿ. ಅವಾಗಿನ ಲೈಫೇ ಬೇರೆ, ಇವಾಗಿನ ಲೈಫ್ ಅಲ್ವಾ? ಎಸ್, ನಾವು ಒಟ್ಟಿಗೆ ಸುಮಾರು ಸ್ಟೇಜ್ ಪ್ರೋಗ್ರಾಮ್ ಅನ್ನ ಮಾಡಿದವರು. ಆರ್ಕೆಸ್ಟ್ರಾದಲ್ಲಿ ನಾನು ಹಾಡ್ತಿದ್ದೆ, ಇವ್ರು ಸೌಂಡ್ ಮಾಡ್ತಿದ್ರು. ಜೇಸುದಾಸ್ ತರ ಒಂದು ವಾಯ್ಸ್ ಇದೆ ಇವ್ರಿಗೆ. ಯಾವ್ದಾದ್ರು ಕ್ಲಿಪ್ ಇದ್ರೆ ಕೊಡಿ, ಅದನ್ನು ಕೂಡ ಪ್ಲೇ ಮಾಡ್ತೀನಿ. ಇಲ್ಲಿ ಬಂದ್ರೆ ಇದು ಹಾಲ್. ಇದೊಂದು ಓಪನ್ ಏರಿಯಾ. ಆಕ್ಚುಲಿ ನಾವು ಅವರಿಗೆ ರೆಫರೆನ್ಸ್ ಕೊಟ್ಟಿದ್ದೊಂದು ವಿಡಿಯೋ ಇತ್ತು, ಅದ್ರಲ್ಲಿ ಇದೇ ತರ ನಾವು ಕೊಟ್ಟಿದ್ವಿ. ಅಂದ್ರೆ ನಮ್ಗೆ ಕೆಳಗಡೆ ಬೆಡ್ರೂಮ್ ಎಲ್ಲ ಸಿಗ್ಬೇಕು, ಮೇಲ್ಗಡೆ ಒಂದು ಓಪನ್ ಹಾಲ್ ಸಿಗ್ಬೇಕು. ಅದಕ್ಕೆ ರೆಫರೆನ್ಸ್ ನಾವು ಒಂದು ವಿಡಿಯೋ ಕೊಟ್ಟಾಗ ಅವರು ಅದನ್ನೇ ರೆಫರೆನ್ಸ್ ಇಟ್ಕೊಂಡು ಇದೇ ತರ ಮಾಡ್ಕೊಟ್ರು. ಅವಾಗ ನಮ್ಗೆ ಇದು ಫ್ರೀ ಸ್ಪೇಸ್, ಮತ್ತೆ ನಮ್ಗೆ ಹೀಟ್ ರೆಡ್ಯೂಸ್ ಮಾಡ್ಲಿಕ್ಕೆ, ಅಂದ್ರೆ ಡಬಲ್ ಹೈಟ್ ಇದ್ದಾಗ ಇಲ್ಲಿ ನನ್ ಕ್ವಶನ್ ಅದೇ ಇತ್ತು, ಯಾಕೆ ಇಷ್ಟೊಂದು ಹೈಟ್ ಮಾಡಿದೀರಾ? ಏನಾದ್ರು ಹೀಟ್ ರಿಡಕ್ಷನ್ ಏನಾದ್ರು? ಅಂದ್ರೆ ನಾವು ಹಾಕಿರೋ ಸಿರಾಮಿಕ್ ಹಂಚು, ಸಿರಾಮಿಕ್ ಹಂಚಿಗೆ ಹೀಟ್ ಸ್ವಲ್ಪ ಜಾಸ್ತಿ ಇದೆ ನಾರ್ಮಲಿ. ಅದಕ್ಕೆ ನಾವು ಈ ಫ್ಲೋರಿಗೆ ಹೀಟ್ ಜಾಸ್ತಿ ಬರುತ್ತೆ ಡೌನ್ ಮಾಡಿದ್ರೆ. ಅದಕ್ಕೆ ಅದನ್ನು ಡಬಲ್ ಹೈಟ್ ಮಾಡಿ ಅವಾಗ ಈ ಫ್ಲೋರಿಗೆ ನಮ್ಗೆ ನಾರ್ಮಲಿ ಕೆಳಗಡೆ ಹೀಟ್ ಕಡಿಮೆ ಆಗುತ್ತೆ. ಮತ್ತೆ ಒಳಗಡೆ ಎಲ್ಲ ಜಿಪ್ಸಮ್ ಪ್ಲಾಸ್ಟರಿಂಗ್ ನಾವು ಮಾಡಿರೋದು, ಇನ್ಕ್ಲೂಡಿಂಗ್ ಈ ವಾಲಿಗೆ ಕೂಡ. ಒಳಗಡೆ ಎಷ್ಟು ವಾಲ್ ಇದೆ ಅಷ್ಟಕ್ಕೂ ಜಿಪ್ಸಮ್ ಹಾಕಿರೋದು. ಅದು ತುಂಬಾ ಹೀಟ್ ರೆಡ್ಯೂಸ್ ಮಾಡುತ್ತೆ. ಈಗ ಒಳಗಡೆ ನಿಮ್ಗೆ ಫೀಲ್ ಆಗಿರ್ಬೋದು, ಫ್ಯಾನ್ ಇಲ್ಲ ಕರೆಂಟ್ ಇಲ್ಲ ಅಂದ್ರೂ ಕೂತ್ಕೊಳ್ಬಹುದು. ಅದು ಮತ್ತೆ ಇದು ಸ್ವಲ್ಪ ಹೈಟ್ ಏರಿಯಾ ಆಗಿದ್ರಿಂದ, ಈಗ ನಮ್ಮ ಮನೆ ಇರೋದೇ ಸ್ವಲ್ಪ ಹೈಟ್ ಏರಿಯಾ, ನಮ್ದು ಹಳೆ ಮನೆಗಿಂತ ಹೈಟ್ ಏರಿಯಾ ಆಗಿದ್ರಿಂದ ಹೊರಗಡೆ ಕೂತ್ರು ಕೂಲ್ ಆಗಿ ಗಾಳಿ ಬರುತ್ತೆ. ಈಗ ಇಷ್ಟು ದೊಡ್ಡ ಮನೆ ಮಾಡೋಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅನ್ನೋದು ಕೆಲವರು ಪ್ರಶ್ನೆ ಇರ್ಬೋದು. ಈಗ ನಿಮ್ಗೆ ಓಕೆ ಅಂದ್ರೆ ನಾನು ಕೇಳ್ತೀನಿ ಅದನ್ನ, ಅಂದ್ರೆ ಎಷ್ಟು ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚಾಗಿರುತ್ತೆ? ಯಾಕಂದ್ರೆ ಜಾಗ ನಿಮ್ದೇ ಇರೋದ್ರಿಂದ ಅದೊಂದು ಕಡಿಮೆ ಆಗ್ಬಹುದು, ಬಿಟ್ರೆ ಮತ್ತೆಲ್ಲದಕ್ಕೂ ಕೂಡ ದುಡ್ಡು ಅನ್ನೋದು ಇದ್ದೇ ಇದೆ. ಸ್ವಲ್ಪ ನೀವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋದಕ್ಕೋಸ್ಕರ ಸ್ವಲ್ಪ ಇಲ್ಲಿನ ಇದಕ್ಕಿಂತ ಸ್ವಲ್ಪ ಕಡಿಮೆ ಆಗಿರ್ಬಹುದೇನೋ. ಟೋಟಲ್ ಅಪ್ರಾಕ್ಸಿಮೇಟ್ ಎಷ್ಟು ಆಗ್ಬಹುದು ಈ ತರ ಮನೆ ಕಟ್ಟಬೇಕು? ಅಪ್ರಾಕ್ಸಿಮೇಟ್ ಅಂದ್ರೆ ನಮ್ಗೆ 1 CR ನಮ್ಮ ಮನೆಗೆ ಆಗಿತ್ತು. ಅಂದ್ರೆ ಅದು ಆಗಿದೆ ಆಕ್ಚುಲಿ ಇಬ್ರು ಕಾಂಟ್ರಾಕ್ಟರ್ ನಾವು ಇದಾಯ್ತಲ್ಲ, ಒಬ್ರು ಮಾಡಿ ಒಂದು ಸ್ಟ್ರಕ್ಚರ್ ವರ್ಕ್ ತನಕ ಮಾಡಿ ಅವ್ರನ್ನ, ಮತ್ತೆ ಅವ್ರ ಕೆಲಸ ಸ್ಲೋ ಆಗಿದ್ರಿಂದ ಅವ್ರನ್ನ ಬಿಡಿಸಿದ್ವಿ ನಾವು. ಅದು ಇನ್ನೊಬ್ರಿಗೆ ಕೊಟ್ಟಾಗ ಏನಾಯ್ತಂದ್ರೆ, ಒಬ್ರು ಮಾಡಿರೋದನ್ನ ಇನ್ನೊಬ್ರು ತಕೊಂಡ್ರೆ ಎಷ್ಟಂದ್ರು ಅವ್ರು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ, ಯಾಕಂದ್ರೆ ಅದ್ರದ್ದು ಕಾಸ್ಟ್ ಕಟಿಂಗ್ ಎಲ್ಲ ಸಿಗುದಿಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಸ್ವಲ್ಪ ತೆಗಿಲಿಕ್ಕಿರುತ್ತೆ, ಆಡ್ ಮಾಡ್ಲಿಕ್ಕಿರುತ್ತೆ. ಅವಾಗ ಅವ್ರು ಹೇಳಿದ್ರು, ನಿಮ್ಗೆ ನಾವಿನ್ನು ಅದು ಅಳಿಬೇಕು ತೆಗಿಬೇಕು ಅದಕ್ಕಂತ ಅಡಿಷನಲ್ ಹೇಳಲಿಕ್ಕಿಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇಡ್ತೀವಿ ಅಂತ ಹೇಳಿ ಟೋಟಲ್ ಒಂದು ಕಾಸ್ಟಿಗೆ ಅವ್ರು ತಗೊಂಡ್ರು. ಅದೆಲ್ಲ ಇನ್ಕ್ಲೂಡ್ ಹಳೆಯವರು ಮಾಡಿದ್ದು
ವರ್ಕ್ ಮತ್ತೆ ಇವ್ರು ಮಾಡಿದ್ದು ಸೇರಿ ಒಂದು ಆಲ್ಮೋಸ್ಟ್ ಒಂದು ಒನ್ ಸಿಯರ್ ತನಕ ಆಯ್ತು. ಹತ್ರ ಆಗುತ್ತೆ ಖಾಲಿ ಮನೆಗ್ ಮಾತ್ರ. ಮನೆ. ಮತ್ತೆ ಕಾಂಪೌಂಡ್ ವಾಲು ಎಲ್ಲ ಸೇರಿ ಒಂದು 10 lakh ಅಬೌವ್ ಆಯ್ತು. ಇಂಟೀರಿಯರ್ಸ್ ಗೆ ಸಪರೇಟ್ ಆಯ್ತಾ ಅದು? ಅಲ್ಲ, ಇಂಟೀರಿಯರ್ ಇನ್ಕ್ಲೂಡಿಂಗ್ ಈ 1 CR ಟೋಟಲ್ ಇಂಟೀರಿಯರ್ ಗೆ ಎಷ್ಟಾಗಿರ್ಬೋದು ಈ ಮನೆ? ಇಂಟೀರಿಯರ್ ಗೆ ಒಂದು 25 lakhs ತನಕ ಆಯ್ತು. 25 lakhs ಆಗಿದೆ. ಓಕೆ ಓಕೆ. ಇಂಟೀರಿಯರ್ ಇನ್ಕ್ಲೂಡಿಂಗ್ ಸೋಫಾ ಈ ಫರ್ನಿಚರ್ ಎಲ್ಲ ಬಂತು ಅದ್ರಲ್ಲಿ. ಈ ಮನೆಯನ್ನ ಕಟ್ಟೋದಕ್ಕೆ ಜಸ್ಟಿನ್ ಅವರ ತಂದೆಯವರ ಕನಸು ಕೂಡ ತುಂಬಾ ದೊಡ್ಡದಿದೆ ಅನ್ನೋದು ಗೊತ್ತಾಯ್ತು. ಹಾಗಾಗಿ ಅವರು ಹೇಳ್ತಾ ಇದ್ರು ನನ್ನ ಹತ್ರ ಮಾತಿನ ಮಧ್ಯೆ, ತಂದೆಯ ಕನಸು ಇಷ್ಟು ದೊಡ್ಡ ಮನೆ ಇತ್ತ ಹೆಂಗೆ ಅಂತ. ಇಷ್ಟು ದೊಡ್ಡ ಪ್ಲಾನಿಂಗ್ ಇರ್ಲಿಲ್ಲ ಆಗಿತ್ತು. ಆದ್ರೂ ಕೂಡ ಪಾಪಂಗೆ ಫಸ್ಟ್ ನಾವೊಂದು ಪ್ಲಾನ್ ಮಾಡ್ತಾ ಹೋಗಿ ಮತ್ತೆ ನಮ್ಗೆ ಸ್ವಲ್ಪ ಫೈನಾನ್ಷಿಯಲಿ ಇಶ್ಯೂಸ್ ಎಲ್ಲ ಬರ್ಬೋದು, ಅದಕ್ಕೆ ಆಮೇಲೆ ಮಾಡುವ ಅಂತೇಳಿ ಎಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ ಒಂದ್ಸಲ ಪ್ಲಾನ್ ಮಾಡಿ. ಮತ್ತೆ ಪಾಪ ಒಂದೇ ಸಲ ಚಾಲೆಂಜಿಂಗ್ ಮಾಡಿ ಅದು ಕೂಡ್ಲೆ ಆಗ್ಬೇಕು, ಏನೇ ಇರಲಿ ಅದು ಬರ್ಲಿ ನಾವು ಮಾಡಿ ಬಿಡು ಅಂತೇಳಿ ಮತ್ತೆ ಈ ಪ್ರಾಜೆಕ್ಟಿಗೆ ಕೈ ಹಾಕಿದ್ದು. ಹಾಗೆ ಅಂದ್ರೆ ಅವ್ರ ಕನಸು, ಅವರಿಗೆ ಒಂದು ಬೇಗ ಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕೆ ಅವರ ಚಾಲೆಂಜಿಂಗ್ ಕೂಡ ಇದೆ, ಯಾಕಂದ್ರೆ ಅದಕ್ಕೋಸ್ಕರ ಇಷ್ಟು ಫಾಸ್ಟ್ ಆಗಿ ಅದು ಕೆಲಸ ಆಯ್ತು. ಏನೇ ಇರ್ಲಿ ಆದಷ್ಟು ಬೇಗ ಆಗ್ಬೇಕು ಅಂತ. ಅದೇ ನಮ್ಗೀಗ ಇವತ್ತಿಗೆ ಹೊಸ ಮನೆ ಸಿಗ್ಲಿಕ್ಕೆ ಕಾರಣ ಅಂತ ಖಂಡಿತ. ಸೊ ಇದು ಇನ್ನೊಂದು ಎಂಟ್ರಿ ಹೊರಗಡೆಗೆ ಅಲ್ವಾ? ಈ ಡೋರ್ ಅನ್ನು ನೋಡಿದ್ರೆ ಇಲ್ಲಿ ಏನೇನೋ ಕಾಣಿಸ್ತಿದೆ ನಂಗೆ. ಬನ್ನಿ, ಏನಿದು? ಇದ್ರಲ್ಲಿ ಆಕ್ಚುಲಿ ಇದು ಮೆಟಲ್ ಡೋರೇ. ಮೆಟಲ್ ಡೋರೇನೆ. ಇದ್ರಲ್ಲಿ ಅಂದ್ರೆ ನಮ್ ತಂದೆಯವರು ಆಕ್ಚುಲಿ ನಾವು ಈ ಡೋರ್ ಈ ತರ ಬೇಕಂತ ಹೇಳಿ ಕಾರ್ ಪೋರ್ಚಿಗೆ ಇಳಿಲಿಕ್ಕೆ ಬೇಕಂತ ಹೇಳಿದೆ. ಆಮೇಲೆ ನಂಗೆ ಅನಿಸ್ತಾ ಅದು ಬೇಡ, ಸುಮ್ನೆ ಅಂತಕ್ಕೆ ಧೂಳು ಅದು ಇದು ಬರ್ತಾ ಇರುತ್ತೆ, ಬೇಡ ಅಂತ ಹೇಳಿದೆ. ಬಟ್ ಪಪ್ಪ ಅದು ಬಿಡ್ಲೇ ಇಲ್ಲ, ಅವ್ರಿಗೆ ಬೇಕೆ ಅಂತ ಹೇಳಿ ಹಠ ಮಾಡಿ. ಈಗ ವುಡ್ ಡೋರು ಗಟ್ಟಿನ, ಈ ಡೋರ್ ಗಟ್ಟಿನ? ಈ ಭಾಗಕ್ಕೆ ಗಟ್ಟಿ ಖಂಡಿತವಾಗ್ಲೂ ಈ ಮೆಟಲ್ ಡೋರ್ ಇದೇನೆ, ಯಾರಿಗೂ ಏನು ಬ್ರೇಕ್ ಮಾಡೋಕ್ ಆಗಲ್ಲ, ಇದನ್ನ ಅಷ್ಟು ಬೇಗ ಆಗಲ್ಲ. ಮತ್ತೆ ಲಾಕ್ ಸಿಸ್ಟಮ್ ಅಷ್ಟು ಹೆವಿ ಉಂಟು. ಹೆವಿ ಇದೆ, ತೆಗಿಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಕರೆಕ್ಟ್. ಬಟ್ ಈ ಒಂದೊಂದು ಲಾಕ್ ಗೆ ತುಂಬಾ ಕಾಸ್ಟ್ಲಿ ಆಗುತ್ತಾ ಅಂತ ಅಲ್ಲ? ಹೌದು, ಇದರಲ್ಲಿ ಲಾಕ್ ಹೋದ್ರೆ ಇಡೀ ಸಿಸ್ಟಮ್ ಅದು ಫುಲ್ ಯೂನಿಟೇ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡ್ಬೇಕಾ? ಇದು ಗ್ಯಾರಂಟಿ ವಾರಂಟಿ ಏನಾದ್ರು? ವಾರಂಟಿ ಇದೆ, ಅದು ನಾರ್ಮಲಿ 5 years 10 years ಎಲ್ಲ ವಾರಂಟಿ ಉಂಟು. ಈ ಸೈಡ್ ಈ ತರದವ್ರು ಸಿಗ್ತಾರಾ ಇದನ್ನ ಫಿಟ್ ಮಾಡೋರು? ಇದ್ದಾರೆ ಎಲ್ಲ ಕಡೆ, ಆಲ್ಮೋಸ್ಟ್ ಆಲ್ ಇಂಡಿಯಾ ಎಲ್ಲ ಕಡೆನೂ ಅವ್ರದ್ದು ಸರ್ವಿಸ್ ಉಂಟು. ಸರ್ವಿಸ್ ಮತ್ತೆ ಡೆಲಿವರಿ ಅಂದ್ರೆ ಇಲ್ಲಿ ಮಂಗಳೂರಲ್ಲಿ ಇರ್ಬೇಕು, ಮಂಗಳೂರು, ಉಡುಪಿ ಎಲ್ಲ ಕಡೆ ಅವ್ರು ಸಪ್ಲೈ ಮಾಡ್ತಾರೆ. ಇಲ್ಲಿ ಈಗ ಎಲ್ಲ ಅವರು ಕಾಂಟ್ರಾಕ್ಟ್ ಕೇರಳದವ್ರು ಆದ್ರಿಂದ ಅವ್ರು ಎಲ್ಲ ಕಡೆ ಎಲ್ಲಾನು ಅಲ್ಲಿಂದಾನೇ ತರಿಸಿರೋದು ಆಲ್ಮೋಸ್ಟ್. ಈಗ ಇದು ಕಾರ್ ಪಾರ್ಕಿಂಗ್ ಏರಿಯಾ. ಹೌದೌದು. ಸೊ ಆ ಕಡೆ ಬಂದ್ರೆ ಕಂಪೌಂಡ್, ಇಲ್ಲೊಂದು ಡಿಸೈನ್ ಇಟ್ಟಿದ್ದೀರಾ. ಇಲ್ಲೆಲ್ಲ ಬೇರೆ ಏನಾದ್ರು ಪ್ಲಾನ್ ಇದೆಯಾ ಗಾರ್ಡನ್ ಮಾಡೋ? ಇಲ್ಲ, ಪ್ಲಾನ್ ಅಲ್ಲ, ಆಕ್ಚುಲಿ ನೀರಿದು ಒಂದು ಸಮಸ್ಯೆನ ಬ್ಲಾಕ್ ಮಾಡಿರೋದು ಇದು. ಇದಾ? ಯಾಕೆ ಏನಂದ್ರೆ ನಾವು ಈ ಕಡೆ ಚಿಪ್ಸ್ ಹಾಕ್ಲಿಕ್ಕೆ ಪ್ಲಾನಿಂಗ್ ಇಲ್ಲ ಆಗಿತ್ತು. ಅದಕ್ಕೆ ಇದು ಚಿಪ್ಸ್ ಹಾಕಿ ಸಪರೇಟ್ ಮಾಡಿದೆ. ಯಾಕಂದ್ರೆ ಮಳೆಗಾಲದಲ್ಲಿ ಇಲ್ಲಿ ನೀರು ಬೀಳ್ಬೇಕಾದ್ರೆ ಈ ನೀರು ಬಿದ್ದು ಇಲ್ಲಿ ಮಣ್ಣಿದ್ರೆ ಆ ಮಣ್ಣೆಲ್ಲ ಗೋಡೆಗೆ ಸೇರುತ್ತೆ. ಅದಕ್ಕೆ ಸೇಫ್ಟಿಗೋಸ್ಕರ ಇದೊಂದು ವಾಲ್ ಮಾಡಿ ಸಣ್ಣದೊಂದು ಸಣ್ಣಕ್ಕೆ ಕಟ್ಟಿ ಇದ್ರಲ್ಲಿ ಚಿಪ್ಸ್ ತುಂಬಿದ್ದು. ಆಮೇಲೆ ಚಿಪ್ಸ್ ಬಾಕಿ ಉಳಿತು, ಬಾಕಿ ಉಳಿದನ್ನೇ ಇಲ್ಲಿ ಫಿಲ್ ಮಾಡಿ ಬಿಟ್ಟಿದ್ದು. ಇಲ್ಲಿ ಏನಾದ್ರು ಇದೆಯಾ ಮೇಲ್ಗಡೆ ಸ್ಟೋರೇಜ್ ಇಲ್ಲ, ಓಪನ್ ಆಗಿದೆ. ಓಕೆ. ಇಲ್ಲಿ ಬಂದ್ರೆ ಇಲ್ಲಿ ಫೌಂಡೇಶನ್ ಒಂದು ಡಿಸೈನ್ ಮಾಡಿದ್ದಾರೆ. ಹೌದೌದು, ಅದ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗಂತೂ ಸಖತ್ ಇಷ್ಟ ಆಯ್ತು. ಈ ಮನೆ ಟೆಕ್ಸ್ಚರ್ ವರ್ಕ್, ಅದು ಟೆಕ್ಸ್ಚರ್ ಅಲ್ಲಿ ಡಿಸೈನ್ ಮಾಡಿರೋದು. ಓಕೆ ಓಕೆ. ಅದು ಮೇನ್ ಹೈಲೈಟ್ ಏರಿಯಾನ ಟೆಕ್ಸ್ಚರ್ ಅಲ್ಲಿ ಮಾಡಿ ಒಂದು ಸಿಲೆಗಲ್ ಇದೊಂದು ಫೀಲಿಂಗ್. ಓಕೆ ಓಕೆ. ಈ ಮನೆಗೆ ನಿಮ್ ಜೊತೆಗೆ ಯಾರಾದ್ರೂ ವರ್ಕ್ ಮಾಡಿದವರು ನಿಂತವ್ರು ನಿಮ್ ಜೊತೆಗೆ ಯಾರ ಬಗ್ಗೆ ಆದ್ರೂ ಹೇಳೋಕೆ ಇಷ್ಟಪಡ್ತೀರಾ? ಇದ್ದಾರೆ ಖಂಡಿತ. ನಮ್ಮ ಚಂದ್ರ ಪೂಜಾರಿ ವನ್ಸೆ ನೂಜಾಡಿ ಅವರು ಈಗ್ಲೂ ಕೂಡ ನಮ್ ಜೊತೆ ಇದ್ದಾರೆ. ಇವತ್ತೀಗ ಜನರೇಟ್ ಬೇಕಂದಾಗ ನಂಗೆ ಅರೇಂಜ್ ಮಾಡಿ ಕೊಟ್ಟವರು. ಹೌದಾ? ಎನಿ ಟೈಮ್ ನಾವು 24 hours ನಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಮಾಡಿ ಕೊಡ್ತೇನೆ. ಓಕೆ. ಸೊ ಇವ್ರ ಮನೆ ಕಟ್ಟುವಾಗಿಂದನು ಜೊತೆಗೆ ಇದ್ದೀರಾ? ಹೆಂಗೆ ಏನಾದ್ರು ಸಮಸ್ಯೆ ಆಯ್ತಾ? ಮನೆ ಸಮಸ್ಯೆ ಇದ್ರೆ ಸ್ಟಾರ್ಟಿಂಗ್ ಹೇಳಿದ್ರು ಮನೆ ಕಟ್ಟೋ ಪ್ಲಾನ್ ಇತ್ತು. ಸ್ವಲ್ಪ ಬಂದು ಏನಾದ್ರು ನೋಡೋದು ಕಡೆ ಬಂದಾಗ ಸ್ವಲ್ಪ ಫೌಂಡೇಶನ್ ಸ್ವಲ್ಪ ಇಲ್ಲಿನ ತರ ಮಾಡ್ಲಿಲ್ಲ ಅವ್ರ ಕಡೆಗೆ. ಇಲ್ಲಿನ ಮಣ್ಣಿಗೆ ಇಲ್ಲಿನ ನೀರಿಗೆ ಎಲ್ಲ ಸ್ವಲ್ಪ ಸೆಟ್ ಆಯ್ತಲ್ಲ, ಆ ತರ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು, ಚೆನ್ನಾಗಾಯ್ತಲ್ಲ. ಸ್ಟಾರ್ಟಿಂಗ್ ಇಂದ ಎಲ್ಲದಕ್ಕೂ ನಂಗೆ ಫುಲ್ ಸಪೋರ್ಟ್. ಅಂದ್ರೆ ಏನ್ ಬೇಕಂದ್ರೂ ಅರೇಂಜ್ ಮಾಡಿ ಕೊಡ್ತಾ. ಹಾಗೆ ಇಲ್ಲ, ಮನೆ ಒಂಥರ ನೋಡ್ದಾಗ್ಲೇ ಒಂದು ಅಟ್ರಾಕ್ಷನ್ ಇದೆ. ನೋಡ್ಲಿಕ್ಕೆ ಬರೋ ತುಂಬಾ ಜನ ಇದೆ ಈ ಮನೆನ. ಸೂಪರ್. ಈ ಭಾಗದಲ್ಲಿ ಎಲ್ಲೂ ಇಲ್ಲ ಈ ತರ ಅಂದ್ರೆ ಇದು ನಮ್ದು ಆಕ್ಚುಲಿ ಕೊಲೋನಿಯಲ್ ಡಿಸೈನ್ ಅಂತಾರೆ. ಇದು ಕೊಲೋನಿಯಲ್ ಡಿಸೈನ್ ಅಲ್ಲಿ ಇಲ್ಲಿ ಯಾವ್ದು ಕಾನ್ಸೆಪ್ಟ್ ಅಂದ್ರೆ ನೋಡ್ಲಿಲ್ಲ ಕನ್ಸ್ಟ್ರಕ್ಷನ್ ಯಾವ್ದು ಕಡಿಮೆ. ಕೊಲೋನಿಯಲ್ ಅಂದ್ರೆ ಒಂದೇ ಪ್ಯೂರ್ ವೈಟ್ ಬರುತ್ತೆ, ಫುಲ್ ವೈಟ್ ಬರುತ್ತೆ, ಹಂಚ್ ಮಾತ್ರ ಬ್ಲಾಕ್ ಇರುತ್ತೆ ಒಂದ್. ಆತರ ಇನ್ನೊಂದು ಗ್ರೇ
ವೈಟ್ ಅಥವಾ ಬ್ಲಾಕ್ ವೈಟ್ ಆ ತರ ಒಂದು ಕಾಂಬಿನೇಷನ್ ಫುಲ್ ಅದೇ ಒಂದು ಮಾಡೆಲ್ ನಮ್ದು ಇರ್ತಾವೆ. ಮತ್ತೆ ಡೀಪ್ ಹೈಟ್ ಹೋಗುತ್ತೆ ಮಾಡಲ್ಲ, ಡೀಪ್ ಸ್ಲೋಪ್ ಅಲ್ಲಿ ಮಾಡಿರ್ತಾರೆ ಆಲ್ಮೋಸ್ಟ್. ಆ ಕಾನ್ಸೆಪ್ಟ್ ಕಡಿಮೆ. ಇಲ್ಲಿ ಎಲ್ಲ ಕಂಟೆಂಪರರಿ ಮತ್ತೆ ಟ್ರೆಡಿಷನಲ್ ಎಲ್ಲ ನೀವು ತುಂಬಾ ವಿಡಿಯೋ ನಿಮ್ದೇ ಹೋಮ್ ಟೂರ್ ಅಲ್ಲಿ ಅಂದ್ರೆ ಕಾಲೋನಿಯಲ್ ಡಿಸೈನ್ ಇಲ್ಲಿ ಆಗ್ತಾ ಉಂಟು ಅಷ್ಟೇ, ಟ್ರೆಂಡಿಂಗ್ ಆಗ್ತಾ ಉಂಟು. ಅದಕ್ಕೆ ನಮ್ದು ಸ್ಲೋಪ್ ಕೆಲಸ ಎಲ್ಲ ಮಾಡೋಕೆ ಬರೀ ಕಷ್ಟ. ಅದೇ ಮತ್ತೆ ತುಂಬಾ ಹೈಟ್ ಇದೆ, ಹೈಟ್ ಇದೆ. ಇದು ಡೀಪ್ ಅಲ್ಲೆಲ್ಲ ಕೆಲಸ ಮಾಡೋದಿಲ್ಲ, ಭಯಂಕರ ಕಷ್ಟ. ಮತ್ತೆ ಮಳೆ ಹೊಡೆದ್ರು ಕೂಡ ಸೀಸನ್ ವೈಸ್ ಸರಿಯಾಗಿ ಹೊಡೆಯುತ್ತೆ, ಅದನ್ನು ತಡ್ಕೋಬೇಕು. ಚಳಿ ಬಂದ್ರು ಸರಿಯಾಗಿ ಚಳಿ ಬರುತ್ತೆ, ಬಿಸಿಲು ಬಂದ್ರು ಸರಿಯಾಗಿ ಬಿಸಿಲು ಬರುತ್ತೆ ನಮ್ಮ ಕರಾವಳಿಯಲ್ಲಿ. ಇವೆಲ್ಲವೂ ಕೂಡ ನಾವು ನೋಡ್ಕೊಂಡು ಎಷ್ಟು ಕೂಲ್ ಇದೆ ನೋಡಿ, ಕೂಲ್ ಇದೆ. ಇಲ್ಲ ನಮ್ದು RCC ಮನೆಯಲ್ಲ ಭಯಂಕರ ಇದಿತ್ತಲ್ಲ, ತುಂಬಾ ಕೂಲ್ ಇದೆ. ಎಸ್ ಖಂಡಿತ ತುಂಬಾ ಖುಷಿ ಆಯ್ತು. ಸೊ ಮಾರಣಕಟ್ಟೆಗೆ ನಾವು ಬಂದಿದ್ದು ಮೊನ್ನೆ ಗೃಹ ಪ್ರವೇಶಕ್ಕಂತ. ಸೊ ಗೃಹ ಪ್ರವೇಶಕ್ಕಂತ ಬಂದಾಗ ಅನ್ನಿಸ್ತು ನನಗೆ ಈ ಮನೆ ತೋರಿಸ್ಬೋದು, ಈ ಭಾಗದಲ್ಲಿ ಎಲ್ಲೂ ಕೂಡ ಇಷ್ಟು ಸುಂದರವಾಗಿ ಒಂದು ನಿರ್ಮಾಣ ಆಗಿರೋ ಮನೆ ಇಲ್ಲ. ಮತ್ತೆ ನೀವು ಹೇಳಿರುವ ಈ ಡಿಸೈನ್ ಕೂಡ ಇಲ್ಲೆಲ್ಲೂ ಸಿಗೋಕ್ ಚಾನ್ಸೇ ಇಲ್ಲ. ಸೊ ಹಂಗಾಗಿ ನಮ್ಮ ವೀಕ್ಷಕರಿಗೆ ತೋರಿಸಿದೀನಿ ಇದು. ಸೊ ತುಂಬಾ ಜನರಿಗೆ ಇಷ್ಟ ಆಗ್ಬೋದು. ಈ ಭಾಗದವ್ರಿಗೆ ಮಾತ್ರ ಅಲ್ಲ, ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲಾ ಭಾಗದವ್ರಿಗೆ, ಈಗ ಹಾವೇರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಎಲ್ಲಾ ಕಡೆ ರಾಜ್ಯದ ನಾನಾ ಭಾಗದಿಂದ ನಮ್ಮ ವಾಹಿನಿಯನ್ನ ನೋಡೋರು ಇದ್ದಾರೆ. ಹಂಗಾಗಿ ಅವರೆಲ್ಲರೂ ಕೂಡ ಒಂದು ಒಳ್ಳೆ ಹಿಂಗೂ ಒಂದ್ ಮನೆ ಕಟ್ಟಬಹುದು, ಸಖತ್ತಾಗಿರುತ್ತೆ, ಕೂಲ್ ಆಗಿರುತ್ತೆ, ಬೆಳಕಿರುತ್ತೆ. ನಾ ಅದಕ್ಕೆ ಹೇಳಿದ್ ಬೆಳಕಿನ ಬಂಗಲೆ ಅಂತಾನೆ ಸ್ಟಾರ್ಟಿಂಗ್ ಅಲ್ಲೇ ಕರೆದೆ. ನಂಗಂತೂ ತುಂಬಾ ಖುಷಿ ಆಯ್ತು ಜಸ್ಟಿನ್ ಅವರೇ. ಸೊ ಒಳ್ಳೇದಾಗ್ಲಿ, ಹೊಸ ಮನೆ ಕಟ್ಟಿದ್ರ, ಹೊಸ ಕನಸಿದೆ. ಸೊ ಎಲ್ಲವೂ ಕೂಡ ಬಜೆಟ್ 3 ಕೋಟಿ ಆಯ್ತು 2 ಕೋಟಿ ಆಯ್ತು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗ ಸುಮ್ನೆ ಏನೇನೋ ಮಾತಾಡೋದಲ್ಲ ಅಲ್ವಾ. ಎಸ್ ಎಷ್ಟಾಗಿದೆ ಅಷ್ಟೇ ಹೇಳ್ಬೇಕು. ಸೊ 1 CR ಹತ್ರ ಈ ಮನೆಗ್ ಬೀಳುತ್ತೆ ಅನ್ನೋದು ಒಂದು ಸಂದೀಪ್ರೆ. 1 CR ಅಂದ್ರೆ ನಮ್ಗೆ ಆಗಿರೋದು ಆಕ್ಚುಲಿ 2 ಕಾಂಟ್ರಾಕ್ಟ್ ಆಗಿದ್ದು. ಅದೊಂದ್ ಸ್ವಲ್ಪ ಜಾಸ್ತಿ ಅಲ್ಲ, ನಾವು ಒಬ್ರೆ ಇದೀಗ ಸೆಕೆಂಡ್ ಟೈಮ್ ತಗೊಂಡ್ರಲ್ಲ, ಅವರಿಗೆ ನಾವು ಫಸ್ಟ್ ಟೈಮ್ ಕೊಟ್ಟಿದ್ರೆ ಇದೊಂದು 80 lakhs ಅಲ್ಲಿ ಆರಾಮ್ಸೆ ಫಿನಿಶ್ ಮಾಡಿ, ಇನ್ಕ್ಲೂಡಿಂಗ್ ಕಾಂಪೌಂಡ್ ವಾಲ್ ಎಲ್ಲ ಸೇರಿ ಮ್ಯಾಕ್ಸಿಮಮ್ ಒಂದು 90 lakhs ಅಲ್ಲಿ ಫಿನಿಶ್ ಮಾಡ್ಬೋದು. ಆಲ್ಮೋಸ್ಟ್ ನಮ್ಗೊಂದು 20 lakhs ಇದರಲ್ಲಿ ಹೋಗಿದೆ. ಅಂದ್ರೆ ಈ ಸೆಕೆಂಡ್ ಟೈಮ್ ನಾವು ಇನ್ನೊಬ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರಿಂದ ಫಸ್ಟ್ ಅವ್ರು ಸ್ವಲ್ಪ ಲ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು, ಯಾಕಂದ್ರೆ ಇವರಿಂದ ಮುಂದೆ ತಕೊಂಡೋದ್ರೆ ಸಮಸ್ಯೆಗಳು ತುಂಬಾ ಬರುತ್ತೆ. ಅದಕ್ಕೆ ನಾವು ಸೆಕೆಂಡ್ ಟೈಮ್ ಇವ್ರು, ಯಾಕಂದ್ರೆ ಇವ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಬಟ್ ಫಸ್ಟ್ ಟೈಮ್ 3D ಅವ್ರು ಮಾಡಿದ್ರಿಂದ ಅವ್ರು ಚೆನ್ನಾಗಿ, ಅಂದ್ರೆ 3D ಅವರೇ ಮಾಡಿದ್ರಲ್ಲ, ಅದಕ್ಕೆ ವರ್ಕ್ ಅವ್ರಿಗೆ ಕೊಟ್ಟಿರೋದು. ಬಟ್ ಇವ್ರು ಮಾಡಿದಾಗ ಈ ಸೆಕೆಂಡ್ ಟೈಮ್ ಇವ್ರಿಗೆ ಕೊಟ್ಟ ನಂತರ ಫಾಸ್ಟ್ ಆಗಿ ಕೆಲಸ ಹೋಯ್ತು ಎಲ್ರು. ಆಗ್ಲಿ, ನಂಗಂತೂ ತುಂಬಾ ಖುಷಿ ಆಯ್ತು. ಸೊ ಮನೆಯನ್ನ ತೋರಿಸುವ ವ್ಯವಸ್ಥೆಯನ್ನ ನಾವು ಮಾಡಿದೀವಿ. ಸೊ ಮನೆಯನ್ನ ಯಾರಾದ್ರೂ ಹುಡ್ಕೊಂಡ್ ಬರ್ಬೋದೇನೋ ನನಗೆ ಗೊತ್ತಿಲ್ಲ, ಆದ್ರೆ ವಿಡಿಯೋದಲ್ಲೇ ನೋಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಟ್ ಅಂದ್ರೆ ಪ್ಲಾನಿಂಗ್ ಈ ರೀತಿ ಇದ್ರೂ ಚೆನ್ನಾಗಿರುತ್ತೆ ಅನ್ನುವಂಥ ಇಂಟೆನ್ಷನ್ ಅಷ್ಟೇ, ಬಿಟ್ರೆ ಇಲ್ಲಿ ಬೇರೆ ಏನೂ ಇರೋದಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು, ನಿಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಭಾಗಿಯಾದ್ರಿ. ಸೊ ಬಹುಶಃ ಇವತ್ತು ಕರೆಂಟ್ ಇಲ್ಲ ಈ ಭಾಗದಲ್ಲಿ, ನಮಗೋಸ್ಕರ ಶೂಟಿಂಗ್ಗೋಸ್ಕರ ಇವರು ಒಟ್ಟಾಗಿ ನೋಡಿ ಅಲ್ಲೊಂದು ಜನರೇಟರ್ ತರಿಸಿ ಇಲ್ಲಿ ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ಟು ಶೂಟ್ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ನಿಮ್ಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ, ನಿಮ್ಗೆ ಎಲ್ಲರಿಗೂ ಕೂಡ, ಈ ಮನೆಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಗೂ ಅಷ್ಟೇ, ಖಂಡಿತವಾಗ್ಲು ಇಷ್ಟು ದೂರದಿಂದ ಬಂದು ಪಾಪ ಹೋಮ್ ಟೂರ್ ಮಾಡ್ಬೇಕಂತೇಳಿ ನಿಮ್ಮ ಟೈಮ್ ಎಲ್ಲ ಪಾಪ ಮಿಸಸ್ ಡೆಲಿವರಿ ಡೇಟ್ ಕೂಡ ಅದನ್ನೆಲ್ಲ ಬದಿಗಿಟ್ಟು ಸ್ವಲ್ಪ ನಮ್ ಟೈಮ್ ಕೊಟ್ಟು ನೀವು ಇದನ್ನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದಕ್ಕೆ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು. ಓಕೆ, ನಾವು ಎಲ್ಲಕ್ಕಿಂತ ಜಾಸ್ತಿ ನಾವಿಬ್ರು ಗೆಳೆಯರು, ಖಂಡಿತ. ಸೊ ಸುಮಾರು ಪ್ರೋಗ್ರಾಮ್ ಅನ್ನ ಮಾಡಿದ್ವಿ ನಾವು, ಆದ್ರೆ ಇವತ್ತು ನಿಮ್ದೊಂದು ಜೀವನ ನಮ್ದೊಂದು ಜೀವನ ಆಗಿ ನಾವು ಬೇರೆ ಬೇರೆ ಕಡೆ ಇದೀವಿ ಅಷ್ಟೇ. ಒಂದು ಸೌಂಡ್ ಸೇರಿದ್ರು ನೇಮ್ ಬರ್ಲಿಕ್ಕೆ ಮೂಲ ಕಾರಣ ಇವ್ರೆ. ಮಾರಣಕಟ್ಟೆಯಲ್ಲಿ ನಿಮ್ದೇ ಸೌಂಡ್ಸ್ ಈ ಕಡೆ ತುಂಬಾ ಫಂಕ್ಷನ್ ಮಾಡಿದ್ದೇವೆ. ಸೌಂಡ್ಸ್ ಒಂದು ಫೀಲ್ಡ್ ಕಾಲಿಟ್ಟಾಗ ಅವನ ಐಡಿಯಾ ಇದ್ರೆ ನಾನು ಮಾಡೋದೇ ಇಲ್ಲ. ಹಾಗೆ ಇವ್ರು ಕೀಬೋರ್ಡಿಸ್ಟ್ ಕೂಡ ಅಲ್ವಾ, ತುಂಬಾ ಚೆನ್ನಾಗಿ ಹಾಡ್ತಾರೆ, ಕೀಬೋರ್ಡ್ ಪ್ಲೇ ಮಾಡ್ತಾರೆ. ಸಂಗೀತದಲ್ಲಿ ವಿಶೇಷವಾದ ಆಸಕ್ತಿ ಇದೆ. ಒಂದ್ ಲೈನ್ ಹಾಡ್ಬೋದಾ ಜೇಸುದಾಸ್ ಅವರದ್ದು? ಒಂದು ಯಾವ್ದಾದ್ರು ಒಂದ್ ಲೈನ್, ಮ್ಯೂಸಿಕ್ ಬೇಡ, ಹಂಗೆ ಹಾಡಿ. ಓಕೆನಾ? ಒಂದು ಲೈನ್ ನಮ್ಗೋಸ್ಕರ. ಕೋಲ್ಡ್ ಎಲ್ಲ ಆಗಿದೆ. ಇಲ್ಲ ಪರವಾಗಿಲ್ಲ, ಯಾಕಂದ್ರೆ ಇವ್ರ ವಾಯ್ಸ್ ಹೆಂಗಿದೆ ಸೇಮ್ ಜೇಸುದಾಸ್ ತರನೇ ಇದೆ. ನನಗಂತೂ ಸಖತ್ ಇಷ್ಟ. ಈಗ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ, ಅಲ್ಲೇ ಮೇಲ್ಗಡೆನೆ ಹೇಳಿದೆ ನಾನು. ಒಂದ್ ಬಿಟ್ಟು ಹಾಡಿ ನಮ್ಗೋಸ್ಕರ. ಸುರುಮೇ ಅಖಿಯೋ ಮೇ ನನ್ನ ಮುನ್ನ ಇಕ್ ಸಪ್ನಾ ದೇ ಜಾರೆ, ಸುರುಮೇ ಅಖಿಯೋ ಮೇ ನನ್ನ ಮುನ್ನ ಇಕ್ ಸಪ್ನಾ ದೇ ಜಾರೆ, ನಿಂದಿಯಾ के उड़के पाकिरे अखियों में आजा सातिरे, आरिरारो ओरारिरो आरिरारो ओरारिरो
सुरमे अखियों में नन्ना मुन्ना एक सपना दे जा रे. ವಾವ್, ಥ್ಯಾಂಕ್ ಯು ತುಂಬ ಖುಷಿ ಆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಹಾಡನ್ನು ಕೂಡ ಹಾಡಿಸೋ ಪ್ರಯತ್ನವನ್ನು ಮಾಡಿದ್ವಿ. ಸೊ ಇಲ್ಲಿಗೆ ಬಂದಾಗ ನಮಗೆ ಸಮಯವನ್ನು ಕೊಟ್ರಿ, ಮನೆಯನ್ನು ತೋರಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದಿರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಮನೆಯನ್ನು ಕಂಪ್ಲೀಟ್ ಆಗಿ ನೋಡಿದ್ದೀರಾ ಅನ್ನುವಂಥ ಅನಿಸಿಕೆ ನನ್ನದು. ಸೊ ಯಾರಾದರೂ ಮನೆ ಕಟ್ಟೋರಿದ್ರೆ ಸೊ ಕರಾವಳಿ ಭಾಗದಲ್ಲಿ ಹೆಂಗಿರುತ್ತೆ ಮನೆ ಅನ್ನೋದೆಲ್ಲ ಈ ಹಿಂದೆ ನಾವು ತೋರಿಸಿದ್ದೀವಿ. ಆದರೆ ಅದೆಲ್ಲವನ್ನ ಬಿಟ್ಟು ಒಂದು ಭಿನ್ನವಾದ ಮನೆ ಇದೆ ಅನ್ನೋದು ಗೊತ್ತಾಗಿನೇ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು, ನಿಮಗೆ ವಿಡಿಯೋ ಮಾಡಿ ತೋರಿಸಿರುವಂಥ ಪ್ರಯತ್ನ ನಮ್ಮದು. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.